ಓಂ ನಮೋ ಭಗವತೆ ಶ್ರೀರಮಣಾಯ. ಎಲ್ಲರ ಹೃದಯದಲ್ಲಿ ಆತ್ಮವಾಗಿ ಬೆಳಗುವ ರಮಣರನ್ನ ಸದಾ ಸ್ಮರಿಸುತ್ತಾ ಈ ಭಾನುವಾರದ ಸತ್ಸಂಗವನ್ನ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಪ್ರಾರ್ಥನೆಯನ್ನ ಶ್ರೀಮತಿ ಅಶ್ವಿನಿ ಬಾಲಾಜಿ ಹಾಗೂ ಕುಮಾರಿ ಉಮಾ ಶ್ರೀಪತಿರವರು ಹಾಡಲಿದ್ದಾರೆ. ಅದಾದ ನಂತರ ರಮಣರ ಮುಕ್ತಕತ್ರಯವನ್ನ ನಂದಕುಮಾರ್ಜಿರವರು ಹಾಡಲಿದ್ದಾರೆ. नमो रमण। दक्षिणामूर्ति सारंभां शंकराचार्य मध्यमां रमणाचार्य पर्यन्तां वंदे गुरु परंपरां वंदे गुरु परंपरां वंदे गुरु परंपरां। शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। आंगिकं भुवनं यस्य वाचिकं सर्ववाङ्मयम् आहार्यं चन्द्रतारादि तं नमः सात्विकं शिवम्। नमो रमण। एकं अक्षरं हृदि निरन्तरं भासते स्वयं लिख्यते कथम्। हृदय कुहर मध्ये केवलं ब्रह्ममात्रम् यहम् अहम् इति साक्षात् आत्मरूपेण भाति। हृदि विषमनसा स्वं चिन्वता मज्जता वा पवनचलनरोधा आत्मनिष्ठो भवत्वम्। देहं मृण्मयवत् जडात्मकम् अहं बुद्धिर्न तस्यास्त्यतो नाहं तत् भावशुक्तिसमये सिद्धात्मसद्भावतः कोऽहं भावयुतः कुतो वरधिया दृष्टात्मनिष्टात्मना सोऽहं स्फूर्तितया अरुणाचल शिवः पूर्णो
विभाति स्वयं सोऽहं स्फूर्तितया अरुणाचल शिवः पूर्णो विभाति स्वयं. नमो रमण. ನಮೋ ರಮಣ. ಮುಂದೆ ಸಾಧು ಓಂ ಸ್ವಾಮಿರವರ ಧ್ಯಾನದ ಹಾಡಿನ ಪಠನ ಕುಮಾರಿ ಉಮಾ ಶ್ರೀಪತಿ ಅವರಿಂದ. ಇದರ ಕನ್ನಡ ಅನುವಾದವನ್ನ ಕುಮಾರಿ ರೇವತಿ ಶಂಕರ್ ಅವರು ಮಾಡಿದ್ದಾರೆ. ನಮೋ ರಮಣ. ಕಣ್ಣ ಮುಚ್ಚಿ ಕುಳಿತುಕೋ, ದೇವರನ್ನೆ ನೆನೆದುಕೋ, ಯೋಚನೆಗಳ ನೆನೆಯದೆ ದೇವರನ್ನೆ ನೆನೆದುಕೋ. ಕಣ್ಣ ಮುಚ್ಚಿ ಕುಳಿತುಕೋ, ದೇವರನ್ನೆ ನೆನೆದುಕೋ, ಯೋಚನೆಗಳ ನೆನೆಯದೆ ದೇವರನ್ನೆ ನೆನೆದುಕೋ. ಲೋಕವನ್ನು ನೆನೆದರೆ ದೈವ ನೆನಪು ಮರೆವುದು, ಬೇಕು ಛಲವು ಮೊದಲಿಗೆ ಧ್ಯಾನವನ್ನು ಮಾಡು ನೀ. ಲೋಕವನ್ನು ನೆನೆದರೆ ದೈವ ನೆನಪು ಮರೆವುದು, ಬೇಕು ಛಲವು ಮೊದಲಿಗೆ ಧ್ಯಾನವನ್ನು ಮಾಡು ನೀ. ಯಾವ ರೂಪ ನೆನೆವೆವೋ ಅದೇ ರೂಪ ತಾಳ್ವುದು, ನಾಮ ರೂಪವಿಲ್ಲದ ಶುದ್ಧ ಮೌನ ಚಿನ್ಮಯ. ಯಾವ ರೂಪ ನೆನೆವೆವೋ ಅದೇ ರೂಪ ತಾಳ್ವುದು, ನಾಮ ರೂಪವಿಲ್ಲದ ಶುದ್ಧ ಮೌನ ಚಿನ್ಮಯ. ಆನಂದದ ಒಂದು ವಸ್ತು ಹೃದಯದಲ್ಲಿ ಇರುವುದು, ಪ್ರೀತಿಯಿಂದ ಹುಡುಕಿದರೆ ಮಿತಿಯಿಲ್ಲದ ಸುಖವದು. ಆನಂದದ ಒಂದು ವಸ್ತು ಹೃದಯದಲ್ಲಿ ಇರುವುದು, ಪ್ರೀತಿಯಿಂದ ಹುಡುಕಿದರೆ ಮಿತಿಯಿಲ್ಲದ ಸುಖವದು. ಎಲ್ಲೂ ಇರುವ ದೈವವ ಎದೆ ಗುಹೆಯಲ್ಲಿ ಕಾಣು ನೀ, ಇಲ್ಲಿ ಕಂಡ ನಂತರವೇ ಇರುವುದೆಲ್ಲ ದೈವಮಯ. ಎಲ್ಲೂ ಇರುವ ದೈವವ ಎದೆ ಗುಹೆಯಲ್ಲಿ ಕಾಣು ನೀ, ಇಲ್ಲಿ ಕಂಡ ನಂತರವೇ ಇರುವುದೆಲ್ಲ ದೈವಮಯ. ವೃತ್ತಿಯನ್ನು ಅರಿವ ಸಾಕ್ಷಿ ದೈವ ನಿನ್ನೊಳಿರುವನು, ವೃತ್ತಿ ಅಡಗೋ ಮೂಲದಲ್ಲಿ ದೈವ ಬಂದು ಕಾಣುವ. ವೃತ್ತಿಯನ್ನು ಅರಿವ ಸಾಕ್ಷಿ ದೈವ ನಿನ್ನೊಳಿರುವನು, ವೃತ್ತಿ ಅಡಗೋ ಮೂಲದಲ್ಲಿ ದೈವ ಬಂದು ಕಾಣುವ. ವೃತ್ತಿ ಅಡಗೋ ಪಥವ ಕೇಳು, ಭಗವನ್ ರಮಣ ಧ್ವನಿಯ ಕೇಳು, ವೃತ್ತಿ ಹೇಳುವ ಕ್ಷಣದಲ್ಲೇ ಯಾರಿಗೆಂದು ಕೇಳು ನೀ. ವೃತ್ತಿ ಅಡಗೋ ಪಥವ ಕೇಳು, ಭಗವನ್ ರಮಣ ಧ್ವನಿಯ ಕೇಳು, ವೃತ್ತಿ ಹೇಳುವ ಕ್ಷಣದಲ್ಲೇ ಯಾರಿಗೆಂದು ಕೇಳು ನೀ. ವೃತ್ತಿ ನಿನಗೆ ಎನ್ನುವಾಗ ನಾನು ಯಾರು ಎಂದು ನೋಡು, ನಿಜ ರೂಪ ಕಂಡ ಮೇಲೆ ಎದ್ದ ವೃತ್ತಿ ಅಡಗುವುದು. ವೃತ್ತಿ ನಿನಗೆ ಎನ್ನುವಾಗ ನಾನು ಯಾರು ಎಂದು ನೋಡು, ನಿಜ ರೂಪ ಕಂಡ ಮೇಲೆ ಎದ್ದ ವೃತ್ತಿ ಅಡಗುವುದು. ಒಳಗೆ ಒಳಗೆ ನೋಡುತ್ತಲೇ ಪರಮ ಜ್ಞಾನ ಅರಳುವುದು, ಕಾಣುವ ಅರಿವ ನೋಡಲು ಅಭ್ಯಾಸವ ಮಾಡಿಕೋ. ಒಳಗೆ ಒಳಗೆ ನೋಡುತ್ತಲೇ ಪರಮ ಜ್ಞಾನ ಅರಳುವುದು, ಕಾಣುವ ಅರಿವ ನೋಡಲು ಅಭ್ಯಾಸವ ಮಾಡಿಕೋ. ಕಲಿವ ವಿದ್ಯೆ ಎಲ್ಲವಲು ದೈವ ವಿದ್ಯೆ ಮೊದಲದು, ಉತ್ತಮ ಕಾರ್ಯ ಎಲ್ಲದರಲ್ಲೂ ಜ್ಞಾನ ನಿಷ್ಠ ಹಿರಿಯದು. ಕಲಿವ ವಿದ್ಯೆ ಎಲ್ಲವಲು ದೈವ ವಿದ್ಯೆ ಮೊದಲದು, ಉತ್ತಮ ಕಾರ್ಯ ಎಲ್ಲದರಲ್ಲೂ ಜ್ಞಾನ ನಿಷ್ಠೆ ಹಿರಿಯದು. ದೇಹ ತಾಳಿದಂತ ಗುರಿಯೇ ಸಹಜಾನಂದ ಪಡೆಯಲು, ದೈವವಾಗಿ ನಿಂತು ದೇಹ ಕಳಚಿ ಎಸೆದು ಹೋಗುವ. ದೇಹ ತಾಳಿದಂತ ಗುರಿಯೇ ಸಹಜಾನಂದ ಪಡೆಯಲು, ದೈವವಾಗಿ ನಿಂತು ದೇಹ ಕಳಚಿ ಎಸೆದು ಹೋಗುವ. ಭಗವಂತನು ಜ್ಯೋತಿಮಯನು ಲೋಕವೆಲ್ಲ ತಿಮಿರವು, ಸತ್ಯವನ್ನು ಹುಡುಕಿದರೆ ಈ ನಿಜವೂ ತಿಳಿಯುವುದು. ಭಗವಂತನು ಜ್ಯೋತಿಮಯನು ಲೋಕವೆಲ್ಲ ತಿಮಿರವು, ಸತ್ಯವನ್ನು ಹುಡುಕಿದರೆ ಈ ನಿಜವೂ ತಿಳಿಯುವುದು. ಜಯವೇ ರಮಣ ಸದ್ಗುರು, ಜಯವೇ ಜ್ಞಾನ ಮಾರ್ಗವೇ,
ಜಯವೇ ಆತ್ಮ ಶಾಂತಿಯಲ್ಲಿ ಇರುವ ಬಾಳು ಜಯ ಜಯ. ಜಯವೇ ರಮಣ ಸದ್ಗುರು, ಜಯವೇ ಜ್ಞಾನ ಮಾರ್ಗವೇ, ಜಯವೇ ಆತ್ಮ ಶಾಂತಿಯಲ್ಲಿ ಇರುವ ಬಾಳು ಜಯ ಜಯ. ಜಯವೇ ರಮಣ ಸದ್ಗುರು, ಜಯವೇ ರಮಣ ಸದ್ಗುರು, ಜಯವೇ ರಮಣ ಸದ್ಗುರು. ನಮೋ ರಮಣ. ಈಗ ರಮಣಾಂಜಲಿ ಸಂಗೀತದ ಸಮರ್ಪಣೆ. ಮೊದಲ ಹಾಡನ್ನ ಶ್ರೀಮತಿ ವಿ ರಾಧಾ ಹಾಗೂ ಚಿರಂಜೀವಿ ವಲ್ಲಭ್ ಶ್ರೀನಿವಾಸನ್ ರವರು ಪ್ರಸ್ತುತಪಡಿಸಲಿದ್ದಾರೆ. ಅದಾದ ನಂತರ ಉಜ್ವಲ್ ಜಗದೀಶ್ ಅವರಿಂದ ಮತ್ತೊಂದು ರಮಣಾಂಜಲಿ ಗೀತೆ. ಎಲ್ಲರಿಗೂ ನಮೋ ರಮಣ. ಇಂದು ಶ್ರೀ ಸಾಧುವನ್ ಸ್ವಾಮಿ ಅವರ ಒಂದು ಹಾಡನ್ನು ಪ್ರಸ್ತುತಪಡಿಸ್ತಾ ಇದ್ದೀವಿ. ಇದರ ಕನ್ನಡ ಅನುವಾದ ಶ್ರೀ RNJ ಗೋಪಾಲ್ ಅವರು ಹಾಗೂ ಸಂಗೀತ ಸಂಯೋಜನೆ ಪುಗಡೇಂದ್ರಿ ಅವರು. ಶರಣಾಗತಿ ರಮಣ ಶರಣಾಗತಿ, ಶರಣಾಗತಿ ರಮಣ ಶರಣಾಗತಿ, ಅಭಯ ತರಬೇಕು, ಅಭಯ ತರಬೇಕು, ನೀ ಅಭಯ ತರಬೇಕು. ಶರಣಾಗತಿ ರಮಣ ಶರಣಾಗತಿ, ಅಭಯ ತರಬೇಕು, ನೀ ಅಭಯ ತರಬೇಕು. ಶ್ರೀರಮಣ ಗುರುವರನೇ, ಶ್ರೀರಮಣ ಗುರುವರನೇ, ಶರಣಾಗತಿ ರಮಣ ಶರಣಾಗತಿ, ಅಭಯ ತರಬೇಕು, ನೀ ಅಭಯ ತರಬೇಕು. ಮರಣವೇ ಇಲ್ಲದಂತ, ಮರಣವೇ ಇಲ್ಲದಂತ ಬ್ರಹ್ಮಾನಂದವು ನೀನೇ, ಬ್ರಹ್ಮಾನಂದವು ನೀನೇ. ಶರಣಾಗತಿ ರಮಣ ಶರಣಾಗತಿ, ಅಭಯ ತರಬೇಕು, ನೀ ಅಭಯ ತರಬೇಕು. ಅರುಣಗಿರಿ ರಮಣ ಗುರು ಚರಣಾರವಿಂದವ, ಅರುಣಗಿರಿ ರಮಣ ಗುರು ಚರಣಾರವಿಂದವ, ಕರುಣೆಯನು ಬೇಡಿ ಬಂದೆ, ಕರುಣೆಯನು ಬೇಡಿ ಬಂದೆ. ಬೇರಾರ ನಾನರಿಯೇನೋ, ಬೇರಾರ ನಾನರಿಯೇನೋ. ಶರಣಾಗತಿ ರಮಣ ಶರಣಾಗತಿ, ಶರಣಾಗತಿ ರಮಣ ಶರಣಾಗತಿ, ಅಭಯ ತರಬೇಕು, ನೀ ಅಭಯ ತರಬೇಕು, ನೀ ಅಭಯ ತರಬೇಕು. ನಮೋ ರಮಣ. ನಮೋ ರಮಣ. ಭಗವಂತನಿಗೆ ನಾವು ಅರ್ಚನೆಯನ್ನ ಮಾಡಬೇಕಾದ್ರೆ ಅನೇಕ ತರದ ವಿಧ ವಿಧವಾದ ಹೂಗಳನ್ನ ಅವನಿಗೆ ಅರ್ಪಣೆಯನ್ನ ಮಾಡ್ತೇವೆ. ಇದರ ನಿಜವಾದ ಆಧ್ಯಾತ್ಮಿಕ ಉದ್ದೇಶ ಏನು ಅಂತ ಹೇಳಿದ್ರೆ, ನಮ್ಮಲ್ಲಿ ಹುಟ್ಟಿ ಅರಳುವ ಪ್ರತಿಯೊಂದು ಯೋಚನೆಯನ್ನ ಮತ್ತೆ ಈ ಯೋಚನೆಯ ಮೂಲವಾದಂತಹ ಪರಮಾತ್ಮನ ಪಾದಗಳಿಗೆ ಮತ್ತೆ ಅರ್ಪಿಸುವುದೇ ಈ ಅರ್ಚನೆಯ ಆಧ್ಯಾತ್ಮ ವಿಶೇಷತೆ. ಪ್ರತಿಯೊಂದು ಯೋಚನೆ ದಂಡಿಯಾಗಿ ಬರುವ ಯೋಚನೆಗಳನ್ನ ಆ ಪರಮಾತ್ಮನಿಗೆ, ಆ ರಮಣರಿಗೆ ಅರ್ಪಿಸುವ ಒಂದು ಹಾಡನ್ನ ಡಾಕ್ಟರ್ ದೊಡ್ಡರಂಗೇಗೌಡರವರು ಬರೆದಿದ್ದಾರೆ ಜನಪದ ಶೈಲಿಯಲ್ಲಿ. ಅದಕ್ಕೆ ಸಂಗೀತ ಸಂಯೋಜನೆಯನ್ನ HK ನಾರಾಯಣರವರು ನೀಡಿದ್ದಾರೆ. ದುಂಡು ಮಲ್ಲಿಗೆ ದಂಡೆ ತಾರೋ ಅರುಣಾಚಲದ ಶಿವನಿಗೆ,
ಚೆಂಡು ಹೂವಿನ ದಂಡೆ ತಾರೋ ಶಾಂತ ಮುಗದ ರಮಣಗೆ, ದುಂಡು ಮಲ್ಲಿಗೆ ದಂಡೆ ತಾರೋ ಅರುಣಾಚಲದ ಶಿವನಿಗೆ. ಚೆಂಡು ಹೂವಿನ ದಂಡೆ ತಾರೋ ಶಾಂತ ಮುಗದ ರಮಣಗೆ, ದಂಡಿ ದಂಡಿ ದಂಡೆ ತಾರೋ ಅಳಗಮ್ಮನ ಕರೆ ಅಣುಗನಿಗೆ, ದಂಡಿ ದಂಡಿ ದಂಡೆ ತಾರೋ ಅಳಗಮ್ಮನ ಕರೆ ಅಣುಗನಿಗೆ, ಬಂಡಿ ಬಂಡಿ ಹೂವ ತಾರೋ ಮುತ್ತು ಮೌನಿ ಗುರುವಿಗೆ, ಬಂಡಿ ಬಂಡಿ ಹೂವ ತಾರೋ ಮುತ್ತು ಮೌನಿ ಗುರುವಿಗೆ, ದುಂಡು ಮಲ್ಲಿಗೆ ದಂಡೆ ತಾರೋ ಅರುಣಾಚಲದ ಶಿವನಿಗೆ, ಚೆಂಡು ಹೂವಿನ ದಂಡೆ ತಾರೋ ಶಾಂತ ಮೊಗದ ರಮಣಗೆ. ಅವನ ಹಸುಳೆ ನಗೆಯೇ ನಮಗೆ ಉರಿವಾಹಣತೆಯೋ, ಅವನ ಹಸುಳೆ ನಗೆಯೇ ನಮಗೆ ಉರಿವಾಹಣತೆಯೋ, ಯುಗದ ಯೋಗಿ ರಮಣ ಗುರುವೇ ದಾರಿದೀವಿಗೆಯೋ, ಯುಗದ ಯೋಗಿ ರಮಣ ಗುರುವೇ ದಾರಿದೀವಿಗೆಯೋ, ದಾರಿದೀವಿಗೆಯೋ, ದುಂಡು ಮಲ್ಲಿಗೆ ದಂಡೆ ತಾರೋ ಅರುಣಾಚಲದ ಶಿವನಿಗೆ, ಚೆಂಡು ಹೂವಿನ ದಂಡೆ ತಾರೋ ಶಾಂತ ಮೊಗದ ರಮಣಗೆ, ಅರುಣಗಿರಿಯ ಇರುವೆ ನಮಗೆ ತಾಯಿ ತಂದೆಯೋ, ಅರುಣಗಿರಿಯ ಇರುವೆ ನಮಗೆ ತಾಯಿ ತಂದೆಯೋ, ರಮಣ ಗುರುವ ನಿಲುವೆ ನಮಗೆ ಗುಡಿ ಗೋಪುರವೋ, ರಮಣ ಗುರುವ ನಿಲುವೆ ನಮಗೆ ಗುಡಿ ಗೋಪುರವೋ, ದುಂಡು ಮಲ್ಲಿಗೆ ದಂಡೆ ತಾರೋ ಅರುಣಾಚಲದ ಶಿವನಿಗೆ, ಚೆಂಡು ಹೂವಿನ ದಂಡೆ ತಾರೋ ಶಾಂತ ಮೊಗದ ರಮಣಗೆ, ಅವನ ಚಂದ ನಡೆಯೇ ನಮಗೆ ಭಕ್ತಿ ಮಾರ್ಗವೋ, ಅವನ ಚಂದ ನಡೆಯೇ ನಮಗೆ ಭಕ್ತಿ ಮಾರ್ಗವೋ, ಅವನ ಚಂದ ನುಡಿಯೇ ನಮಗೆ ಮುಕ್ತಿ ಮಂತ್ರವೋ, ಅವನ ಚಂದ ನುಡಿಯೇ ನಮಗೆ ಮುಕ್ತಿ ಮಂತ್ರವೋ, ಮುಕ್ತಿ ಮಂತ್ರವೋ, ದುಂಡು ಮಲ್ಲಿಗೆ ದಂಡೆ ತಾರೋ ಅರುಣಾಚಲದ ಶಿವನಿಗೆ, ಚೆಂಡು ಹೂವಿನ ದಂಡೆ ತಾರೋ ಶಾಂತ ಮುಗದ ರಮಣಗೆ, ಶಾಂತ ಮುಗದ ರಮಣಗೆ, ಶಾಂತ ಮುಗದ ರಮಣಗೆ. ಆ ರಮಣರ ಪ್ರೀತಿ, ಆ ಭಕ್ತರು ಹೂವನ್ನ ಅರ್ಪಿಸ್ಬೇಕಾದ್ರೂ ರಮಣರ ಒಬ್ಬರು ಗೆಳತಿ ಲಕ್ಷ್ಮಿ ಅನ್ನೋರು, ಅವರು ಹೂಗಳನ್ನ ಕಿತ್ತು ಅದು ಪೂಜೆಗೆ ಬೇಕು ಅಂದಾಗ ಭಗವಾನ್ ರಮಣರು ಈ ಹೂಗೆಲ್ಲ ನೀನೇ ನೀರು ಹಾಕಿ ಗೊಬ್ಬರ ಹಾಕಿ ಅದಕ್ಕೆ ಬೆಳಕನ್ನ ಕೊಟ್ಟು ಅದನ್ನ ಪೋಷಿಸಿದ್ಯಾ, ಈ ಹೂಗೆಲ್ಲ ನಿನಗೆ ಹಕ್ಕಿದ್ಯಾ, ಆದ್ರಿಂದ ಆ ಹೂಗಳು ಆ ಇದ್ರಲ್ಲಿದ್ರೇನೆ, ಆ ಗಿಡದಲ್ಲಿದ್ರೇನೆ ಅದಕ್ಕೆ ಸೌಂದರ್ಯ. ಎಲ್ಲ ಹೂಗಳನ್ನ ಕೀಳ್ಬಾರ್ದು, ಕೆಲವು ಹೂಗಳನ್ನ ಮಾತ್ರ ಕಿತ್ತು ದೇವರಿಗೆ ಅರ್ಪಿಸಬೇಕು. ದೇವಿಕಾ ಲೋತ್ರಂ ಎನ್ನುವ ಒಂದು ಗ್ರಂಥದಲ್ಲಿ ಆ ಶಿವ ಪಾರ್ವತಿಗೆ ಉಪದೇಶವನ್ನ ನೀಡ್ತಾ ಹೇಳ್ತಾನೆ, ನನಗೆ ಯಾವ ಹೂ ಇಷ್ಟ ಗೊತ್ತಾ ಪಾರ್ವತಿ, ಯಾವುದು ಸಹಜವಾಗಿ ಅರಳಿ ಅದು ನೆಲದ ಮೇಲೆ ಸಹಜವಾಗಿ ಬಿದ್ದಿದ್ಯೋ
ಆ ಹೂಗಳನ್ನ ನನಗೆ ಅರ್ಪಿಸಿದ್ರೆ ಅದೇ ನನಗೆ ಪ್ರಿಯ ಅಂತ ಆ ಶಿವನು ಪಾರ್ವತಿಗೆ ಉಪದೇಶವನ್ನ ನೀಡಿದ ರೀತಿನಲ್ಲಿ ಭಗವಾನ್ ರಮಣರು ಆ ರೀತಿ ಯಾವೊಂದು ಜೀವಕ್ಕೂ ನಾವು ತೊಂದರೆ ಕೊಡಬಾರದು ಎಂದು ಹೇಳುತ್ತಾ ತಮ್ಮ ಜೀವನವನ್ನ ನಡೆಸಿದ್ದಾರೆ. ಅದರ ಒಂದು ಘಟನೆಯನ್ನ, ರಮಣರ ಕರುಣೆಯ ಘಟನೆಯನ್ನ ನಮ್ಮ ಮುಂದೆ ಓದಲು ತೋರಲಿದ್ದಾರೆ ಶ್ರೀಮತಿ ಉಮಾ ಅಶ್ವಥ್ರವರು. ಓಂ ನಮೋ ಭಗವತೆ ಶ್ರೀರಮಣಾಯ. ಪ್ರಾಣಿ ಮಿತ್ರ ಭಗವಾನ್ ರಮಣರು. ಭಗವಾನ್ ರಮಣ ಮಹರ್ಷಿಗಳ ಜೀವನ, ಉಪದೇಶ, ಭಕ್ತರ ಅನುಭವ ಹಾಗೂ ನೆನಪುಗಳನ್ನು ಆಧರಿಸಿ ಬರೆದ ಪುಸ್ತಕಗಳಿಂದ ಸಂಕಲಿಸಿ ಭಾಷಾಂತರಿಸಿದ ಘಟನೆಗಳು. ಸಂಕಲನ ಮತ್ತು ಭಾಷಾಂತರ ಮುಕ್ತಾ ಮನು. ತುಂಟ ಎತ್ತು ಮತ್ತು ಆನೆ ಸರಪಳಿ. ಒಬ್ಬ ಭಕ್ತರು ಮನಸ್ಸನ್ನು ಶುದ್ಧವಾಗಿ ಇರಿಸಿಕೊಳ್ಳುವುದು ಹೇಗೆ ಎಂದು ಕೇಳಿದರು. ಭಗವಾನರು ತುಂಟ ಎತ್ತನ್ನು ಹುಲ್ಲಿನ ಆಸೆ ತೋರಿಸುತ್ತಾ ಕೊಟ್ಟಿಗೆಗೆ ಕರೆತರುವಂತೆ ಒಳ್ಳೆಯ ಆಲೋಚನೆಗಳಿಂದ ಮನಸ್ಸನ್ನು ಹದಕ್ಕೆ ತರಬೇಕು. ಭಕ್ತರು, ಅದು ಚಂಚಲವಾಗಿ ಬಿಡುವುದಿಲ್ಲವೇ? ಭಗವಾನರು, ಎತ್ತು ಅಲಮಾರಿಯಾದಾಗ ಅದು ಸುತ್ತಾಟದಲ್ಲೇ ನಿರತವಾಗಿರುತ್ತದೆ. ಅದರಲ್ಲೇ ಸುಖಿಸಿ ಅದು ಕೊಟ್ಟಿಗೆಗೆ ಬರಲು ಇಷ್ಟವೇ ಪಡುವುದಿಲ್ಲ. ಆ ಎತ್ತು ಕೊಟ್ಟಿಗೆಗೆ ಬರಬೇಕಾದರೆ ಅದಕ್ಕೆ ಹುಲ್ಲಿನ ಆಸೆ ತೋರಿಸಬೇಕು. ಇಲ್ಲದಿದ್ದರೆ ಅಕ್ಕಪಕ್ಕದವರ ಹೊಲಗಳಿಗೆ ನುಗ್ಗಿ ಅಲ್ಲಿ ಮೇಯುತ್ತದೆ. ಅದಕ್ಕೆ ಒಳ್ಳೆಯ ಮೇವು ತನ್ನ ಕೊಟ್ಟಿಗೆಯಲ್ಲೇ ಸಿಗುತ್ತದೆ ಎಂಬ ಮನವರಿಕೆಯನ್ನು ನಿಧಾನವಾಗಿ ಮಾಡಿದಾಗ ಸ್ವಲ್ಪ ಕಾಲದ ಮೇಲೆ ಅದಕ್ಕೆ ಕೊಟ್ಟಿಗೆಯಲ್ಲೇ ಇರಲು ಅಭ್ಯಾಸವಾಗುತ್ತದೆ. ಇನ್ನು ಸ್ವಲ್ಪ ಪಳಗಿದ ಮೇಲೆ ಅದು ಕೊಟ್ಟಿಗೆಯಿಂದ ನೂಕಿದರೂ ಹೋಗುವುದಿಲ್ಲ. ಪುನಃ ಕೊಟ್ಟಿಗೆಗೆ ಮರಳಿ ಬರುತ್ತದೆ. ಅಕ್ಕಪಕ್ಕದ ಹೊಲಗಳಿಗೆ ಮೇಯಲೂ ಹೋಗುವುದಿಲ್ಲ. ಹಾಗೆಯೇ ಮನಸ್ಸನ್ನೂ ಸಹ ಸರಿಯಾದ ದಾರಿಯಲ್ಲಿ ನಡೆಸಬೇಕು. ಆ ಮನಸ್ಸಿಗೆ ಕ್ರಮಕ್ರಮವಾಗಿ ಒಳ್ಳೆಯ ದಾರಿ ಅಭ್ಯಾಸ ಮಾಡಿಸಿದರೆ ಅದು ಚಂಚಲವಾಗುವುದು ತಪ್ಪುತ್ತದೆ. ಕೆಟ್ಟ ದಾರಿಯಲ್ಲಿ ಮನಸ್ಸು ಹರಿಯುವುದಿಲ್ಲ. ಭಕ್ತ, ಮನಸ್ಸಿಗೆ ತೋರಿಸಬೇಕಾದ ಸರಿಯಾದ ದಾರಿ ಯಾವುದು? ಭಗವಾನ್, ದೇವರ ಚಿಂತನೆ, ಪೂಜೆ, ಜಪ, ತಪ, ಧ್ಯಾನದಲ್ಲಿ ತೊಡಗಿದಾಗ ಇತರ ಚಿಂತನೆಗಳು ದೂರವಿಡಲ್ಪಡುತ್ತವೆ. ಮನಸ್ಸು ದೇವರಲ್ಲಿ ಕೇಂದ್ರೀಕೃತವಾಗಿ ಶಾಂತವಾಗುತ್ತದೆ. ಆನೆಗೆ ಸೊಂಡಿಲಿನಲ್ಲಿ ಸರಪಳಿ ಕೊಟ್ಟ ಹಾಗೆ ಆನೆ ತನ್ನ ಸೊಂಡಿಲನ್ನು ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ ಚಂಚಲವಾಗಿ ತೂಗಾಡುತ್ತಲೇ ಇರುತ್ತದೆ. ರಸ್ತೆಯಲ್ಲಿ ಹೋಗುವಾಗ ಅದರ ಸೊಂಡಿಲನ್ನು ಎಲ್ಲಾ ಕಡೆಯೂ ಚಾಚುತ್ತಲೇ ಇರುತ್ತದೆ. ಆದರೆ ಅದರ ಸೊಂಡಿಲಿಗೆ ಸರಪಳಿಯನ್ನು ಕೊಟ್ಟಾಗ ಅದರ ಚಾಂಚಲ್ಯ ಹತೋಟಿಗೆ ಬರುತ್ತದೆ. ಹಾಗೆಯೇ ತಮ್ಮ ಅಶಾಂತ ಮನಸ್ಸನ್ನು ಜಪ, ತಪ, ಪೂಜೆಯಲ್ಲಿ ತೊಡಗಿದಾಗ ಚಿಂತನೆಗಳು ದೂರವಿಡಲ್ಪಟ್ಟು ಮನಸ್ಸು ಶಾಂತವಾಗುತ್ತದೆ. ಕಡೆಗೆ ಏಕಾಗ್ರತೆ ಬರುತ್ತದೆ. ಆತ್ಮವಿಚಾರಕ್ಕೆ ಅನುಕೂಲವಾಗುತ್ತದೆ. ಪತಂಗ. ಭಗವಾನರು ಒಂದು ದಿನ ತಮ್ಮ ಅನುಭವದ ಸಂಗತಿಯನ್ನು ಜ್ಞಾಪಿಸಿಕೊಂಡರು. ಸ್ಕಂದಾಶ್ರಮದಲ್ಲಿ ಇದ್ದಾಗ ಕೆಲವೊಮ್ಮೆ ಸಂಚಾರ ಹೊರಟು ಬಂಡೆಯ ಮೇಲೆ ಕೂರುತ್ತಿದ್ದೆ. ಅಂತಹ ಒಂದು ಸಂದರ್ಭದಲ್ಲಿ ರಂಗಸ್ವಾಮಿಗಳೂ ಸೇರಿದಂತೆ ಒಂದಿಬ್ಬರು ಇದ್ದರು. ಇದ್ದಕ್ಕಿದ್ದಂತೆಯೇ ಒಂದು ಸಣ್ಣ ಕೀಟವೊಂದು ಬಂಡೆಯ ಸಂದಿನಿಂದ ಆಕಾಶಕ್ಕೆ ಚಿಮ್ಮಿ ಹಾರಿದ್ದನ್ನು ಗಮನಿಸಿದವು. ಕಣ್ಣು ಮಿಟುಕಿಸುವುದರಲ್ಲಿ ಅದು ಲಕ್ಷಾಂತರ ಪತಾಂಗಗಳಾಗಿ ದೊಡ್ಡ ಮೋಡದಂತೆ ಆಕಾಶವನ್ನೇ ಆವರಿಸುವುದನ್ನು ಕಂಡೆವು. ಚಕಿತರಾದ ನಾವು ಅದರ ಮೂಲವನ್ನು ಶೋಧಿಸಿದೆವು. ಅದೊಂದು ಸೂಜಿ ರಂಧ್ರದಷ್ಟು ಸಣ್ಣದ್ದು. ಅಷ್ಟು ಸ್ವಲ್ಪ ಸಮಯದಲ್ಲಿ ಅದರಿಂದ ಲಕ್ಷಾಂತರ ಪತಂಗಗಳು ಮೂಡುವುದು ಬಹಳ ಆಶ್ಚರ್ಯ. ಹೀಗೆಯೇ ಅಹಂಕಾರವೂ ಸಹ ಚಿಮ್ಮಿ ನೋಡುತ್ತಿರುವಂತೆಯೇ ವಿಶ್ವವಾಗಿ ಹರಡುತ್ತದೆ ಎಂದರು ಭಗವಾನರು. ಭಗವಾನ್ ಶ್ರೀ ರಮಣ ಮಹರ್ಷಿಗಳವರ ಜೀವಕಾರುಣ್ಯ, ದೀನದಲಿತರಲ್ಲಿ ದಯೆ, ಸರ್ವ ಜೀವಿಗಳಲ್ಲಿ ಸಮತ್ವ, ಪ್ರೀತಿ, ಅನುಕಂಪ ಹಾಗೂ ಎಲ್ಲಾ ಸಂದರ್ಭಗಳಲ್ಲೂ ಸಮತೋಲನದ ಮನ, ಇವುಗಳನ್ನು ಭಗವಾನ್ ರಮಣರಲ್ಲಿ ಸದಾ ಕಾಲವು ಅವರೊಡನಿದ್ದ ಆಶ್ರಮವಾಸಿಗಳು, ದರ್ಶನಾರ್ಥಿಗಳು, ಬಂದ ಭಕ್ತರು ಪ್ರತ್ಯಕ್ಷವಾಗಿ ನೋಡಿ ಅನುಭವಿಸುತ್ತಿದ್ದರು. ಈ ಘಟನೆಗಳನ್ನು ಭಕ್ತರು ಭಗವಾನರ ಬಗ್ಗೆ ಬರೆದ ಹಲವಾರು ಪುಸ್ತಕಗಳಲ್ಲಿ ಹಂಚಿಕೊಂಡಿದ್ದಾರೆ. ಭಗವಾನರು ಮನುಷ್ಯರನ್ನಷ್ಟೇ ಅಲ್ಲ, ಪ್ರಾಣಿ ಪಕ್ಷಿಗಳ ಮೇಲೂ ಸಹ ಅಪಾರ ಕೃಪೆ ತೋರಿಸಿ ಉದ್ಧರಿಸಿದರು. ಅವರಲ್ಲಿದ್ದ ಪ್ರಾಣಿ ದಯೆ ಉತ್ಕೃಷ್ಟ ಮಟ್ಟವದ್ದಾಗಿತ್ತು. ಭಗವಾನರಿಂದ ತಮಗೆ ಯಾವ ಬಗೆಯ ತೊಂದರೆಯೂ ಹಾಗೂ ಭಯಭೀತಿಯೂ ಇಲ್ಲವೆಂದು ತಿಳಿದು ಅವರನ್ನು ತಮ್ಮ ಮಿತ್ರ, ಬಂಧು ಅನ್ನುವ ಹಾಗೆ ಅವರೊಡನೆ ವರ್ತಿಸುತ್ತಿದ್ದವು. ಅವುಗಳು ಯಾರಿಗೂ ತೊಂದರೆ ಕೊಡುತ್ತಿರಲಿಲ್ಲ. ಇವುಗಳನ್ನೆಲ್ಲಾ ನೋಡಿ ಅನುಭವಿಸಿದ ಭಕ್ತರು ಹಾಗೂ ದರ್ಶನಾರ್ಥಿಗಳು ಆಶ್ಚರ್ಯಚಕಿತರಾಗಿ ಇಂತಹ ಮೈತ್ರಿಯನ್ನು ತಾವೆಲ್ಲಿಯೂ ಕಂಡು ಆನಂದಿಸಿಲ್ಲವೆಂದು ಉದ್ಗರಿಸಿದ್ದಾರೆ. ಇಂತಹ ಮಹಾತ್ಮರ ಹಾಗೂ ಪ್ರಾಣಿಗಳ ಬಂಧುತ್ವ ಹಾಗೂ ಅವುಗಳಲ್ಲಿ ತೋರಿದ ಅಪಾರ ಕೃಪೆ ಮತ್ತು ಸಮಾನತೆಯನ್ನು ತಿಳಿಸುವುದು ಈ ಪುಸ್ತಕದ ಉದ್ದೇಶವಾಗಿತ್ತು. ಓಂ ನಮೋ ಭಗವತೆ ಶ್ರೀರಮಣಾಯ.
ನಮೋ ರಮಣ. ಮುಂದೆ ರಮಣ ಮಹರ್ಷಿ ಸೆಂಟರ್ ಫಾರ್ ಲರ್ನಿಂಗ್ 125ಕ್ಕೂ ಹೆಚ್ಚಿನ ನೃತ್ಯ ರೂಪಕಗಳೊಂದಿಗೆ ಭಗವಾನ್ ರಮಣರ ಜೀವನ ಹಾಗೂ ಅವರ ಉಪದೇಶಗಳನ್ನ ಕುರಿತಾಗಿ ಈ ನೃತ್ಯ ರೂಪಗಳು ಮೂಡಿ ಬಂದಿದ್ದು, ಅದು ಎಲ್ಲ ಸಾಧಕರಿಗೆ ರಮಣರ ಒಂದು ಪರಿಚಯವನ್ನ, ರಮಣರ ಉಪದೇಶಗಳ ಮನವರಿಕೆಯನ್ನ ಮಾಡಲು ಅದು ಯಶಸ್ವಿಯಾಗಿದೆ. ಅದರಲ್ಲಿ ಮೊದಲನೆಯ ಕೆಲವು ನೃತ್ಯ ರೂಪಗಳಲ್ಲಿ ಒಂದಾದಂತಹ ಸ್ಕಂದ ರಮಣದ ಒಂದು ಪರಿಚಯವನ್ನ ಉಮಾ ಶ್ರೀಪತಿಯವರು ನೀಡಲಿದ್ದಾರೆ. ಅದಾದ ನಂತರ ಅದರ ಒಂದು ದೃಶ್ಯವನ್ನ ನೋಡಿ ಆನಂದಿಸೋಣ. ಇದೀಗ ಸ್ಕಂದ ರಮಣದ ಪರಿಚಯ ಉಮಾ ಶ್ರೀಪತಿ ಅವರಿಂದ. ಓಂ ನಮೋ ಭಗವತೆ ಶ್ರೀರಮಣಾಯ. ಸ್ಕಂದ ರಮಣ ನೃತ್ಯ ರೂಪಕವನ್ನ ನೋಡ್ತಾ ಬರ್ತಾ ಇದ್ದೀವಿ. ಭೂಮಾದೇವಿ ಶಿವ, ಪರಮೇಶ್ವರ ಮತ್ತು ಪಾರ್ವತಿಯಲ್ಲಿ ಹೋಗಿ ಬೇಡ್ಕೊಳ್ತಾಳೆ. ಭೂಲೋಕದಲ್ಲಿ ಸುಖಗಳೇ ತುಂಬಿದೆ, ದುಃಖಗಳೇ ಇಲ್ಲ, ರೋಗ ರುಜಿನಗಳೇ ಇಲ್ಲ. ಈ ಯಾವುದೇ ಕಾರಣದಿಂದ ಇದೆಲ್ಲ ಇಲ್ಲದೆ ಇರೋದ್ರಿಂದ ಯಾವ ನಷ್ಟವೂ ಆಗ್ತಾ ಇಲ್ಲ, ಜನ ಪ್ರಳಯವನ್ನ ತಾಳಲಾಗ್ತಾ ಇಲ್ಲ ನನ್ನ ಕೈಯಲ್ಲಿ ಅಂತ ಭೂಮಾದೇವಿ ಆ ಪರಮೇಶ್ವರನಲ್ಲಿ ಪ್ರಾರ್ಥಿಸ್ತಾಳೆ. ಹಾಗೆಂದಾಗ ಶಿವ, ಏನಾಗಿದೆ ಎಂದು ನನಗೆ ಗೊತ್ತಿಲ್ವಲ್ಲ ಅಂತ ಕೇಳಿದಾಗ ಪಾರ್ವತಿ, ಎಲ್ಲವೂ ತಿಳಿದ ಪರಮೇಶ್ವರ ನೀನು, ನಿನಗೆ ಗೊತ್ತಿಲ್ವಾ? ಸುಬ್ರಹ್ಮಣ್ಯ ಸತ್ಯಲೋಕಕ್ಕೆ ತೆರಳಿದ್ದಾನೆ, ಅಲ್ಲಿ ಬ್ರಹ್ಮನ ಸ್ಥಾನದಲ್ಲಿದ್ದಾನೆ ಅಂದಾಗ ಶಿವ ಅಚ್ಚರಿಗೊಂಡು, ಸುಬ್ರಹ್ಮಣ್ಯ ಸತ್ಯಲೋಕದಲ್ಲಿ ಏನು ಮಾಡುತ್ತಿರುವೆ, ಏಕೆ ಈ ಸೃಷ್ಟಿ ಕಾರ್ಯದಲ್ಲಿ ನೀನು ತೊಡಗಿರುವೆ ಅಂತ ಕೇಳಿದಾಗ ಸುಬ್ರಹ್ಮಣ್ಯ, ಸತ್ಯ ಲೋಕದಲ್ಲಿದ್ದರೇನು, ಎಲ್ಲಿದ್ದರೇನು, ಸತ್ಯದ ಅರಿವು ಇಲ್ಲದಿದ್ದರೆ ಅವರನ್ನು ಬಂಧಿಸಿಯೇ ಆಗಬೇಕು ಅಂತ ಹೇಳಿ ಬ್ರಹ್ಮನನ್ನ ಬಂಧಿಸಿ ಬಿಟ್ಟಿರ್ತಾನೆ. ಹಾಗಾದರೆ ನಿನಗೆ ಸತ್ಯದ ಅರಿವಿದೆಯಾ ಎಂದು ಶಿವ ಸುಬ್ರಹ್ಮಣ್ಯನನ್ನ ಪ್ರಶ್ನಿಸ್ತಾನೆ. ಆಗ ಸುಬ್ರಹ್ಮಣ್ಯ, ಖಂಡಿತವಾಗಿಯೂ ಯಾರು ನನಗೆ ಶಿಷ್ಯನ ರೂಪದಲ್ಲಿ ಬಂದು ಕೇಳ್ತಾರೋ, ಇದರ ಅರ್ಥವನ್ನು ಅರಸುತ್ತಾ ಬರುತ್ತಾರೋ ಅವರಿಗೆ ನಾನು ಗುರುವಿನ ಸ್ಥಾನದಲ್ಲಿ ನಿಂತು ಈ ಸತ್ಯದ ಅರಿವನ್ನು ನೀಡುವ ಶಕ್ತಿ ನನ್ನಲ್ಲಿದೆ, ನನಗೆ ಸತ್ಯದ ಅರಿವಿದೆ ಎಂದು ಹೇಳುವನು. ಆಗ ಶಿವನು ಆ ಸುಬ್ರಹ್ಮಣ್ಯನಿಗೆ ಶಿಷ್ಯನ ರೂಪದಲ್ಲಿ ಕುಳಿತು ಕೇಳುತ್ತಾನೆ, ನನಗೂ ಅದನ್ನು ಬೋಧಿಸುವೆಯಾ? ಈ ಆತ್ಮದ ಆನಂದವನ್ನ, ಈ ಸತ್ಯದ ಅರಿವನ್ನ ನನ್ನಲ್ಲೂ ಮೂಡಿಸುವೆಯಾ? ಉತ್ತರವನ್ನು ಹೇಳುವೆಯಾ ಅಂತ ಕೇಳಿದಾಗ ಸುಬ್ರಹ್ಮಣ್ಯ ತನ್ನ ತಂದೆಯಾದ ಪರಶಿವನಿಗೆ ತಾನು ಗುರುವಿನ ಸ್ಥಾನದಲ್ಲಿ ನಿಂತು ಶಿಷ್ಯನಾಗಿರುವ ಶಿವನಿಗೆ ಉಪದೇಶವನ್ನು ತನ್ನ ತಂದೆಯ ಕಿವಿಯಲ್ಲಿ ಒಪ್ಪಿಸುತ್ತಾನೆ. ಈ ಒಂದು ಅದ್ಭುತವಾದ ದೃಶ್ಯವನ್ನ ನಾವೀಗ ನೋಡೋಣ. ಉಜ್ವಲ್, ಆಡಿಯೋ ಬರ್ತಾ ಇಲ್ಲ. ಸುಬ್ರಹ್ಮಣ್ಯ ಬ್ರಹ್ಮಪೀಠದಲ್ಲೆಂದೇ ಅವ ಮಾಡುತ್ತಿರುವುದು ಸೃಷ್ಟಿ ಕಾರ್ಯವೆಂದೇ, ನೀನೆಂದೇ ಗಿರಿಯೇ ನೀನೆಂದೇ. ಪರಮೇಶ್ವರನು ಸುಬ್ರಹ್ಮಣ್ಯನನ್ನು ಪ್ರಶ್ನಿಸುತ್ತಾನೆ, ನಿನಗೆ ಆತ್ಮ ಸಾಕ್ಷಾತ್ಕಾರ ಇದೆಯೇ ಸ್ಕಂದ? ಆತ್ಮವಿದ್ಯೆಯನ್ನು
ಶಿಷ್ಯನಾಗಿ ನನ್ನಡೆ ಬರುತ್ತಾನೋ ಅವನಿಗೆ ಆತ್ಮತತ್ವವನ್ನು ಬೋಧಿಸುವ ಶಕ್ತಿ ನನ್ನಲ್ಲಿದೆ. ಪರಮೇಶ್ವರನು ಶಿಷ್ಯನಾಗಿ ಕೆಳಗೆ ಕೂರಲು ಸ್ಕಂದನ್ ಸ್ವಾಮಿನಾಥನಾಗಿ ಉಪದೇಶ ಮಾಡುತ್ತಾನೆ. ಸತ್ಯಲೋಕದೊಡೆಯ ಬ್ರಹ್ಮನನ್ನು ಬಂಧಿಸಿದ್ದು ಯಾರು? ತಂದೆಯೇ, ಅದು ನನ್ನ ಕೆಲಸ. ಹೀಗೇಕೆ ಮಾಡಿದೆ ಮಗನೇ? ಅವನು ಸೃಷ್ಟಿಕರ್ತನಲ್ಲವೇ? ಸೃಷ್ಟಿಕರ್ತನಾದೊಡೆಯೇನು ಪ್ರಣವದತ್ತಬಲ್ಲನೇನು ಸತ್ಯಲೋಕದಲ್ಲಿದ್ದರೇನು ಸತ್ಯದೊಡೆಯನಾದನೇನು ನನ್ನದಲ್ಲ ನಿನ್ನದಲ್ಲ ಸತ್ಯವದು ಎಲ್ಲರ ಅರಿವಿನ ನಿಜ ಸ್ವತ್ತು ಅದು ಬಂಧಿಸಿ ಕೂರಿಸಿದಾದೊಡೆ ಒಮ್ಮೆ ಅಂತರ್ಮುಖಿಯಾದೊಡೆ ತಿಳಿಯುವುದದು ಬ್ರಹ್ಮಗೆ ಸತ್ಯದ ನಿಜ ಪ್ರಜ್ಞೆಯೂ ನೀನು ಬಲ್ಲೆಯ ಎನ್ನುವ ಅವಗೆ ಗೊತ್ತಿಲ್ಲದರ್ಥವ ಪ್ರಣವಾರ್ಥದ ತತ್ವವ ಏನು ನನಗೆ ಅರ್ಥವ ನೀನು ಬಲ್ಲೆಯ ಎನ್ನುವ ಹೇಳಬಲ್ಲೆಯ ಎನ್ನುವ ತಿಳಿಸಬಲ್ಲೆನು ಎಲ್ಲವ ನೀನು ಸತ್ಯವನ್ನು ತಿಳಿಸಬಲ್ಲೆಯ? ವಿದ್ಯಾರ್ಥಿಯಾಗಲಿ ಜ್ಞಾನಾರ್ಥಿಯಾಗಲಿ ಸತ್ಯದ ಬೆಳಕನ್ನು ಕಾಣಬೇಕಾದರೆ ಸರಿಯಾದ ಸಂಚಾರ ಮಾರ್ಗದಲ್ಲಿ ನಡೆದು ಅದನ್ನು ಅರಿಯಬೇಕು. ಸತ್ಯದ ನಿಯತಿ ಜಗನ್ನಾಥವೇ ನೀನು ಜ್ಞಾನದಲ್ಲಿ ಪಂಡಿತನಲ್ಲವೇ ನೀನು ಗುರುಗಳಲ್ಲವೇ ನೀನು ನನ್ನ ಕುಮಾರನು ನೀನು ಸುಬ್ರಹ್ಮಣ್ಯನು ನೀನು ನನ್ನ ಕುಮಾರನು ನೀನು ಸುಬ್ರಹ್ಮಣ್ಯನು ನೀನು ಸುಬ್ರಹ್ಮಣ್ಯನು ನೀನು ಸುಬ್ರಹ್ಮಣ್ಯನು ನೀನು. ನಮೋ ರಮಣ. ಆ ಸುಬ್ರಹ್ಮಣ್ಯ ಪರಶಿವನಿಗೆ ನೀಡಿದಂತಹ ಆ ಆತ್ಮ ರಹಸ್ಯದ ಗುಟ್ಟನ್ನ ಮತ್ತೆ ಭಗವಾನ್ ರಮಣರಾಗಿ ಬಂದಾಗ ಎಲ್ಲರಿಗೂ ತಿಳಿಯುವಂತೆ ಈ ಆತ್ಮ ರಹಸ್ಯವನ್ನ, ಆ ಓಂಕಾರದ ಅರ್ಥವನ್ನ ಅರಿಯುವ ಮಾರ್ಗವಾದ ಆತ್ಮ ವಿಚಾರವನ್ನ ನೀಡಿದ್ದಾರೆ ಭಗವಾನ್ ರಮಣರು. ಅವರು ಸ್ಕಂದರೂಪರೇ. ಆ ಆತ್ಮ ವಿಚಾರದ ಮಾರ್ಗವನ್ನ ವಿವರಿಸುತ್ತಾ ಆತ್ಮ ವಿಚಾರದ ಅಭ್ಯಾಸವನ್ನ ಮಾಡಿಸಲಿದ್ದಾರೆ ಶ್ರೀ ನಂದಕುಮಾರ್ ಜೀರವರು. ನಮೋ ರಮಣ. ಈ ಸತ್ಸಂಗದ ಆತ್ಮವಿಚಾರ ಅಭ್ಯಾಸ ಮಾಡುವ ಮೊದಲು ಯಾವಾಗಲೂ ಮಾಡುವ ಹಾಗೆ ನಾವು ರಮಣರ ಆತ್ಮವಿಚಾರದ ಬಗ್ಗೆ ಪ್ರಶ್ನೋತ್ತರಗಳನ್ನು ಸಂಗ್ರಹವಾದ ಪುಸ್ತಕವಾದ ಆತ್ಮವಿಚಾರ 1900ರಿಂದ 1950ರವರೆಗೆ ಭಗವಾನ್ ರಮಣರು ಉತ್ತರಿಸುತ್ತಾರೆ ಅನ್ನುವ ಪ್ರಶ್ನೋತ್ತರಗಳ ಸಂಗ್ರಹ ಆ ಪುಸ್ತಕದಿಂದ ನಮ್ಮ ಫೌಂಡರ್ ಪ್ರೆಸಿಡೆಂಟ್ ಆದ AR ನಟರಾಜನ್ ರವರು ಸಂಗ್ರಹಿಸಿರುವಂತಹ ಪುಸ್ತಕದಿಂದ ಪ್ರಶ್ನೋತ್ತರಗಳನ್ನು ಓದ್ತಾ ಇದ್ದೀವಿ. ಇವತ್ತು
ನಮಗಾಗಿ 11ನೇ ಮತ್ತೆ 12ನೇ ಪ್ರಶ್ನೆಯನ್ನು ಮತ್ತೆ ಅದರ ಉತ್ತರವನ್ನು ಓದಲಿದ್ದಾರೆ ರೇವತಿ ಅವರು. ನಮೋ ರಮಣಾಯ. ಓಂ ನಮೋ ಭಗವತೆ ಶ್ರೀರಮಣಾಯ. 11ನೇ ಪ್ರಶ್ನೆ. ಭಕ್ತ, ಮನಸ್ಸು ಹೇಗೆ ಮೌನವಾಗಿರುವುದು? ಪ್ರಶ್ನೆ ಮತ್ತೊಮ್ಮೆ, ಮನಸ್ಸು ಹೇಗೆ ಮೌನವಾಗಿರುವುದು? ಮಹರ್ಷಿ, ನಾನು ಯಾರು ವಿಚಾರದ ಮೂಲಕ ನಾನು ಯಾರು ಆಲೋಚನೆಯು ಇತರ ಎಲ್ಲ ಆಲೋಚನೆಗಳನ್ನು ನಾಶ ಮಾಡುತ್ತದೆ. ಅಲ್ಲದೆ ಉರಿಯುವ ಚಿತೆಯನ್ನು ಕೆದಕುವ ಕೋಲಿನಂತೆ ಕಡೆಗೆ ಅದೂ ಸಹ ತಾನಾಗಿಯೇ ನಾಶ ಹೊಂದುತ್ತದೆ. ವ್ಯಕ್ತಿಯು ಆಗ ಆತ್ಮಜ್ಞಾನಿಯಾಗುತ್ತಾನೆ. 12ನೇ ಪ್ರಶ್ನೆ. ಭಕ್ತ, ನಾನು ಯಾರು ಆಲೋಚನೆಯನ್ನು ನಿರಂತರವಾಗಿ ಹಿಡಿದುಕೊಂಡಿರಲು ಸಾಧನ ಯಾವುದು? ಮತ್ತೆ ಪ್ರಶ್ನೆ, ನಾನು ಯಾರು ಆಲೋಚನೆಯನ್ನು ನಿರಂತರವಾಗಿ ಹಿಡಿದುಕೊಂಡಿರಲು ಸಾಧನ ಯಾವುದು? ಮಹರ್ಷಿ, ಬೇರೆ ಆಲೋಚನೆಗಳು ಮೂಡಿದರೆ ಅವುಗಳನ್ನು ಬೆನ್ನಟ್ಟಬಾರದು. ಆದರೆ ಅವುಗಳು ಯಾರಿಗೆ ಮೂಡುತ್ತವೆ ಎಂದು ವಿಚಾರಿಸಬೇಕು. ಎಷ್ಟೇ ಆಲೋಚನೆಗಳು ಮೂಡಲಿ ಚಿಂತೆ ಇಲ್ಲ. ಪ್ರತಿಯೊಂದು ಆಲೋಚನೆ ಮೂಡಿದಾಗ ದೃಢ ಪ್ರಯತ್ನದಿಂದ ಆ ಆಲೋಚನೆ ಯಾರಿಗೆ ಮೂಡುತ್ತಿದೆ ಎಂದು ವಿಚಾರಿಸಬೇಕು. ಉತ್ತರ ನನಗೆ ಎಂದು ಹೊರಬರುತ್ತದೆ. ತದನಂತರ ನಾನು ಯಾರು ಎಂದು ವಿಚಾರಿಸಿದರೆ ಮನಸ್ಸು ತನ್ನ ಮೂಲಕ್ಕೆ ಹಿಂತಿರುಗಿ ಹೋಗಿ ಮೂಡಿದ ಆಲೋಚನೆಯು ಶಾಂತವಾಗುತ್ತದೆ. ಈ ರೀತಿಯ ಅಭ್ಯಾಸದ ಪುನರಾವರ್ತನೆಯಿಂದ ಮನಸ್ಸು ತನ್ನ ಮೂಲದಲ್ಲಿ ನಿಲ್ಲಲು ಕೌಶಲ್ಯವನ್ನು ಬೆಳೆಸಿಕೊಳ್ಳುತ್ತದೆ. ಮನಸ್ಸನ್ನು ಹೊರಗೆ ಹೋಗಲು ಬಿಡದೆ ಹೃದಯದಲ್ಲಿ ನಿಲ್ಲಿಸುವುದಕ್ಕೆ ಅಂತರ್ಮುಖ ಎಂದು ಕರೆಯುತ್ತಾರೆ. ಮನಸ್ಸನ್ನು ಹೃದಯದಿಂದ ಹೊರಗೆ ಹೋಗಲು ಬಿಡುವುದಕ್ಕೆ ಬಹಿರ್ಮುಖ ಎಂದು ತಿಳಿಸಿದ್ದಾರೆ. ಹೀಗೆ ಮನಸ್ಸು ಹೃದಯದಲ್ಲಿ ನಿಂತರೆ ಎಲ್ಲ ಆಲೋಚನೆಗಳ ಮೂಲವಾದ ನಾನು ಹೋಗಿ ಎಂದಿಗೂ ಇರುವ ಆತ್ಮವು ಬೆಳಗುತ್ತದೆ. ವ್ಯಕ್ತಿಯು ಏನೇ ಮಾಡುವುದಿರಲಿ ನಾನು ಎಂಬ ಅಹಂಭಾವವನ್ನು ಬಿಟ್ಟು ಮಾಡಬೇಕು. ವ್ಯಕ್ತಿಯು ಆ ರೀತಿ ನಡೆದುಕೊಂಡರೆ ಸಕಲವೂ ಈಶ್ವರ ಸ್ವರೂಪವಾಗಿ ತೋರುತ್ತದೆ. ನಮೋ ರಮಣ. ನಮೋ ರಮಣ. ನಿಮಗೆಲ್ಲರಿಗೂ ತಿಳಿದಿರ್ಬೋದು, ಇವೆರಡು ಪ್ರಶ್ನೆಗಳು ಮತ್ತೆ ಉತ್ತರಗಳು ನಾವು ನಾನು ಯಾರು ಅನ್ನುವ ಪುಸ್ತಕದಲ್ಲಿ ನೋಡಿದ್ದೀವಿ. ಅಲ್ಲಿ ಇವುಗಳು 10ನೇ ಮತ್ತೆ 11ನೇ ಪ್ರಶ್ನೆ ಮತ್ತೆ ಉತ್ತರವಾಗಿದೆ. ಇವತ್ತು ಅದರಲ್ಲಿ 10ನೇ ಪ್ರಶ್ನೆ ಮಾತ್ರ ನೋಡೋಣ. ಎರಡು ಸಂಬಂಧ ಇರುವುದರಿಂದ ಒಟ್ಟಿಗೆ ಓದಿದ್ದೀವಿ. ಆದರೆ ಈ ವಾರ 10ನೇ ಪ್ರಶ್ನೆ ಮಾತ್ರ ನೋಡೋಣ. 11ನೇ ಪ್ರಶ್ನೆ ಮತ್ತೆ ಉತ್ತರ ಮುಂದಿನ ವಾರ ಮತ್ತೊಮ್ಮೆ ನೋಡೋಣ. 10ನೇ ಪ್ರಶ್ನೆಯಲ್ಲಿ ಶಿವಪ್ರಕಾಶ ಪಿಳ್ಳೆಯವರು ಭಗವಾನ್ರವರ ಹತ್ರ ಈ ಮನಸ್ಸನ್ನು ಕ್ವೈಸೆಂಟ್ ಅಂದ್ರೆ ಏನು ಚಲನ ಇಲ್ದಲೆ ಮಾಡೋದು ಹೇಗೆ, ನಿಶ್ಚಲವಾಗಿ ಮಾಡುವುದು ಹೇಗೆ ಅಂತ ಕೇಳಿರ್ತಾರೆ. ಭಗವಾನ್ರು ಆತ್ಮವಿಚಾರ, ನಾನು ಯಾರು ಅನ್ನುವ ಯೋಚನೆ ಅನ್ನುವ ವಿಚಾರದಿಂದಲೇ ಮನಸ್ಸು ನಿಶ್ಚಲವಾಗ್ತದೆ. ಈ ನಾನು ಯಾರು ಅನ್ನುವ ಯೋಚನೆ ಉಳಿದ ಎಲ್ಲಾ ಯೋಚನೆಗಳನ್ನು ನಾಶಗೊಳಿಸಿ ಯಾವ ರೀತಿಯಾಗಿ ಈ ನಮ್ಮ ದೇಹ ಯಾವಾಗ ಮರಣ ಹೊಂದುತ್ತದೆ, ಕೆಲವರು ಅದನ್ನು ಸ್ಮಶಾನದಲ್ಲಿ ಸುಡ್ತಾರೆ, ಆ ಒಂದು ಫೈರ್ ಅಂತಾರೆ, ಅಲ್ಲಿ ಚಿತೆ ಅಂತ ಏನ್ ಹೇಳ್ತಾರೆ, ಅದರಲ್ಲಿ ಅದನ್ನು ಚೆನ್ನಾಗಿ ಎಲ್ಲ ಭಾಗಗಳು ಸುಟ್ಟೋಗ್ಲಿ ಅನ್ನುವ ಆ ಒಂದು ಕಡ್ಡಿಯನ್ನು ಇಟ್ಕೊಂಡು ಏನು ತಿರುಗಿಸ್ತಾರೆ, ಆ ರೀತಿಯಾಗಿ ಈ ನಾನು ಯಾರು ಅನ್ನುವುದು ಆ ಕಡ್ಡಿ ರೀತಿಯಾಗಿ ಆ ಅಗ್ನಿಯಲ್ಲಿ ತಾನು ಸುಟ್ಟೋಗಿ ಕಡೆಗೆ ಆ ಅಗ್ನಿ ಜೊತೆಯಲ್ಲಿ ಸೇರ್ಕೊಂಡ್ಬಿಡುತ್ತೆ. ನಾನು ಯಾರು ಅನ್ನುವ ವಿಚಾರವೂ ಉಳಿಯಲ್ಲ. ಆವಾಗ ಆ ಸಾಧಕನಿಗೆ ಆತ್ಮಜ್ಞಾನ ಉಂಟಾಗುತ್ತೆ ಅಂತ ಹೇಳಿರ್ತಾರೆ. ಇದನ್ನು ಸ್ವಲ್ಪ ನಿಧಾನಕ್ಕೆ ನೋಡೋಣ. ಈ ಮನಸ್ಸನ್ನು ನಿಶ್ಚಲ ಮಾಡೋದೇ ಮೂಲ ಸಾಧನ ಅಂತ ಮೊದಲು ಹೇಳಿರ್ತಾರೆ ಭಗವಾನ್ರು. ಅಂದ್ರೆ ಅಲ್ಲಿ ಏನ್ ಪ್ರಶ್ನೆ ಎದ್ದಿರುತ್ತೆ, ಈ ದೃಶ್ಯವಾದ ಜಗತ್ತು ಅಡಗಬೇಕು ಅಂತ ಭಗವಾನ್ರು ಮೊದಲು ಹೇಳಿರ್ತಾರೆ. ಅದಕ್ಕೆ ಶಿವಪ್ರಕಾಶ ಪಿಳ್ಳೆಯವರು ಈ ದೃಶ್ಯವಾದ ಜಗತ್ತು ಅಂದ್ರೆ ಈ ಹಗ್ಗದಲ್ಲಿ ಏನು ಹಾವು ತರ ನಮಗೆ ಕಂಡು ಬರ್ತಾ ಇದೆ,
ಈ ಜಗತ್ತು ಯಾವಾಗ ಅಡಗುತ್ತೆ ಅಂತ ಕೇಳಿದಾಗ ಸರ್ವ ಯೋಚನೆಗಳಿಗೂ ಸರ್ವ ಕಾರ್ಯಗಳಿಗೂ ಮೂಲವಾದ ಮನಸ್ಸು ಅಡಗಿದಾಗ ಈ ದೃಶ್ಯವಾದ ಜಗತ್ತು ಅಡಗೋಗುತ್ತೆ ಅಂತ. ಅಂದ್ರೆ ಯೋಚನೆಗಳು ಇಲ್ದಲೆ ದೃಶ್ಯವಾದ ಜಗತ್ತಿಲ್ಲ. ಈ ಕಣ್ಣು ಅನ್ನುವ ಯೋಚನೆ ಇಲ್ದಲೆ ಈ ಕಣ್ಣು ಇಲ್ಲ. ಈ ಕಣ್ಣು ಕಾಣುವ ವಿಚಾರಗಳು ಎಲ್ಲ ವಿಷಯಗಳು ಎಲ್ಲದಕ್ಕೂ ಯೋಚನೆ ಮೂಲವಾಗಿದೆ. ಆ ಯೋಚನೆ ಇಲ್ದಲೆ ಆ ಕಾರ್ಡ್ಬೋರ್ಡ್ ಇಲ್ಲ, ಗೋಡೆ ಇಲ್ಲ, ಯಾವುದೂ ಇಲ್ಲ, ಈ ಕಣ್ಣು ಇಲ್ಲ. ಹಾಗಿರುವುದರಿಂದ ಯೋಚನೆಗಳೆಲ್ಲ ಅಡಗು ಬಿಟ್ರೆ ದೃಶ್ಯವಾದ ಜಗತ್ತು ತಾನೇ ಅಡಗೋಗುತ್ತೆ ಅಂತ ಹೇಳಿರ್ತಾರೆ. ಹಾಗಾಗಿ ಈ ಪ್ರಶ್ನೆ ಮನಸ್ಸಿನ ಸ್ವರೂಪ ಏನು ಅನ್ನೋ ವಿಚಾರಗಳು ಮುಗಿದಾದ ಮೇಲೆ ಈ ಒಂದು ಪ್ರಶ್ನೆಯನ್ನು ಭಗವಾನ್ರ ಹತ್ರ ಇಟ್ಟಿರುತ್ತಾರೆ. ಶಿವಪ್ರಕಾಶ ಪಿಳ್ಳೆರವರು ಏನ್ ಕೇಳಿರ್ತಾರೆ, ಯಾವ ರೀತಿಯಾಗಿ ಈ ಮನಸ್ಸು ನಿಶ್ಚಲವಾಗುತ್ತೆ ಅಂತ ಕೇಳಿರ್ತಾರೆ. ಅದಕ್ಕೆ ಭಗವಾನ್ರು ಈ ಆತ್ಮವಿಚಾರ, ನಾನು ಯಾರು ಅನ್ನುವ ವಿಚಾರದಿಂದಲೇ ಮನಸ್ಸು ನಿಶ್ಚಲವಾಗ್ತದೆ, ಅಡಗುತ್ತೆ ಅಂತ ಹೇಳ್ತಾರೆ. ಈ ನಾನು ಯಾರು ಅನ್ನುವ ಯೋಚನೆ ಉಳಿದ ಎಲ್ಲಾ ಯೋಚನೆಗಳನ್ನು ನಾಶಗೊಳಿಸ್ತದೆ ಅಂತಾರೆ. ಅಂದ್ರೆ ಏನರ್ಥ, ಬೇರೆ ಯೋಚನೆಗಳು ಏನಿರುತ್ತೆ ಅವುಗಳೆಲ್ಲ ನಾವು ಹಿಂಬಾಲಿಸಿದಲೇ ಈ ನಾನು ಯಾರು ಅನ್ನುವ ಯೋಚನೆಯನ್ನೇ ನಾವು ಹಿಡ್ಕೊಂಡ್ರೆ ಆವಾಗ ಅದು ಈ ನಾನು ಯಾರು ಅನ್ನುವ ಒಂದು ಯೋಚನೆನೇ ಬೇರೆ ಯೋಚನೆಗಳನ್ನೆಲ್ಲ ನಾಶ ಮಾಡುತ್ತೆ ಅಂತ ಹೇಳಿರ್ತಾರೆ. ಈ ರೇವತಿಯವರು ಓದುವಾಗ ನಮಗಾಗಿ ಒಂದು ಒಳ್ಳೆಯದು ಮಾಡಿದ್ದಾರೆ. ಈ 11ನೇ ಪ್ರಶ್ನೆದು ಉತ್ತರ ಓದುವಾಗ ಡಿಲಿಜೆನ್ಸ್ ಅನ್ನುವ ಪದವನ್ನು ದೃಢ ಪ್ರಯತ್ನ ಅನ್ನೋದ್ರ ಬದಲು ದೃಢ ಭಕ್ತಿ ಅಂತ ಹೇಳಿದ್ರು. ಅದನ್ನು ಹೌದು ಅಂತ ಅನ್ನಿಸ್ಕೋಬಹುದು ನಾವು. ಹೇಗೆ ಅಂದ್ರೆ ಈ ಆತ್ಮವಿಚಾರದಲ್ಲಿ ಮುಂದಕ್ಕೆ ನಾವು ನೋಡ್ತೀವಿ, ಎಲ್ಲಿಂದ ಅಂದ್ರೆ ನಾನು ಅನ್ನುವುದು ಎಲ್ಲಿಂದ ಉದ್ಭವ ಆಗುತ್ತೆ ಅನ್ನುವ ವೆನ್ಸಮೈ ಅನ್ನೋದನ್ನು ವಿಚಾರ ಮಾಡುವಾಗ ಅದೇ ಆತ್ಮವಿಚಾರದಲ್ಲಿ ಭಕ್ತಿ ಮಾರ್ಗವೂ ಆಗುತ್ತೆ, ಆತ್ಮನ ಮೇಲೆ ಭಕ್ತಿ ಅಂತ ಹೇಳಿರ್ತಾರೆ. ಆ ರೀತಿಯಾಗಿ ನೋಡಿದ್ರೆ ಭಕ್ತಿ ಅನ್ನೋ ಮೂಲವಾಗಿ ಇಟ್ಕೊಂಡು ನೋಡಿದ್ರೆ ಇವಾಗ ಏನ್ ಮಾಡ್ತಾ ಇದೀವಿ, ಈ ನಾನು ಯಾರು ಅನ್ನೋ ಪ್ರಶ್ನೆ ಕೇಳುವಾಗ ಆ ಅರುಣಾಚಲ ರಮಣನ ಹತ್ರ, ಆ ಪರಮಾತ್ಮನ ಹತ್ರ ಈ ಒಂದು ಪ್ರಶ್ನೆಗೆ ಮಾತ್ರ ಉತ್ತರ ಕೇಳಿ ಅಂತ ಭಗವಾನರು ಹೇಳ್ದಂಗಿದೆ. ಗುರುಗಳು ಏನ್ ಹೇಳಿದ್ದಾರೆ, ಬೇರೆ ಏನು ವಿಷಯಗಳು ಯೋಚನೆ ಮೂಲಕ ಪರಮಾತ್ಮನ ಹತ್ರ ಕೇಳ್ಬೇಡಿ, ಬೇರೆ ಏನು ಯೋಚನೆ ಬಂದ್ರು ಎಲ್ಲವೂ ಅವನ ಹತ್ರ ವಿನಂತಿನೇ, ಆ ವಿನಂತಿಗಳೆಲ್ಲ ತಳ್ಳಿ ಇಟ್ಬಿಟ್ಟು ನನ್ನ ಸ್ವಸ್ವರೂಪ ಏನು ಅನ್ನುವ ಈ ಒಂದು ಪ್ರಶ್ನೆ ಮಾತ್ರ ಕೇಳಿ ಅಂತ ನಮಗೆ ಹೇಳ್ಕೊಟ್ಟಿರ್ತಾರೆ. ಏನಕ್ಕೆ ಹೇಳ್ಕೊಟ್ಟಿರ್ತಾರೆ ಮುಂದಕ್ಕೆ ನೋಡ್ತೀವಿ. ಈ ನಾನು ಮೊದಲು ನೋಡಿದೀವಿ, ಈ ನಾನು ಅನ್ನುವ ಯೋಚನೆ ಉದ್ಭವ ಆದ್ಮೇಲೆನೆ ಬೇರೆ ಎಲ್ಲ ಯೋಚನೆಗಳು ಬರುತ್ತದೆ ಅಂತ. ಅಂದ್ರೆ ಭಗವಾನರ ಸನ್ನಿಧಿಯಲ್ಲಿ ತುಂಬಾ ಉತ್ತಮವಾದ ಕೆಲಸಗಳು ನಡೀತದೆ. ಮೊದಲು ಗಂಗೆ ನೀರು ಯಾರೋ ಒಬ್ರು ತಂದು ಕೊಡ್ತಾರೆ. ಆಮೇಲೆ ಆ ಉತ್ತರ ಭಾರತದಿಂದ ಇರುವಂತ ಪುಣ್ಯ ಕ್ಷೇತ್ರಗಳಿಂದ ನೀರೆಲ್ಲ ಬರುತ್ತೆ. ಈ ಕಡೆ ಕಾವೇರಿಯಿಂದ ಬರುತ್ತೆ, ಕಡೆಗೆ ಒಬ್ರು ಸಮುದ್ರದಿಂದಾನು ನೀರು ತಂದ್ಬಿಟ್ಟಿರ್ತಾರೆ. ಅಂದ್ರೆ ಭಗವಾನ್ರು ಅವಾಗ ಹೇಳ್ತಾರೆ, ನೋಡಿ ಇಲ್ಲಿ ಪುಣ್ಯ ಕ್ಷೇತ್ರಗಳಿಂದ ಆ ತೀರ್ಥಗಳು ತಾನಾಗಿ ತಾನೇ ಎಲ್ಲಿ ಆತ್ಮನಿಷ್ಠೆ ನಡೀತದೋ ಅಲ್ಲಿ ಬಂದಿದೆ ನೋಡಿ. ಮೊದಲೆಲ್ಲ ಕಾವೇರಿ, ಗಂಗೆ, ಆ ಕಡೆ ಉತ್ತರ ಭಾರತದಿಂದ ಎಲ್ಲಾ ಪುಣ್ಯ ನದಿಗಳ ನೀರು, ಇವಾಗ ನೋಡಿ ಸಮುದ್ರ ನೀರೇ ಒಬ್ಬರು ತಂದ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಅಂದ್ರೆ ಈ ನಾನು ಯಾರು ಅನ್ನೋ ಯೋಚನೆಯಿಂದ ಸುಡುವಾಗ ಏನಾಗುತ್ತೆ, ಈ ಆತ್ಮನಿಷ್ಠನಾಗಿರುವ ಭಕ್ತನಿಗೆ ಅವನು ಇಲ್ಲಿ ಅಲ್ಲಿ ಹೋಗಿ ಬೇರೆ ಯೋಚನೆಗಳನ್ನು ಹಿಂಬಾಲಿಸಿ ಇಂಥ ಪುಣ್ಯಗಳನ್ನು ಕೂಡ ಪಡಿಬೇಕಾಗಿಲ್ಲ, ಆ ಪುಣ್ಯಗಳು ಸಹ ತಾನಾಗಿ ತಾನೇ ಅಲ್ಲಿಗೆ ಬರುತ್ತೆ ಅನ್ನುವ ಆ ಗುಟ್ಟನ್ನು ಹೇಳ್ಕೊಟ್ಟಿರ್ತಾರೆ. ಎಲ್ಲವನ್ನು ಸುಡು ಅಂದ್ರೆ ನೀನೇನು ಕೇಳ್ಬೇಡ, ಆ ಈಶ್ವರನೇ ನಿನಗೆ ಏನೇನು ಬೇಕೋ ಎಲ್ಲವನ್ನು ಕೊಡಬಲ್ಲ, ನೀನೆಲ್ಲೂ ಇರುವ ಜಾಗದಿಂದ ಇಲ್ಲಿಂದ ಅಲ್ಲಿಂದ ಅಲ್ಲಾಡ್ಬೇಕಾಗಿಲ್ಲ, ಈ ನಾನು ಯಾರು ಅನ್ನುವ ಪ್ರಶ್ನೆಯನ್ನು ಮಾತ್ರ ಕೇಳಿ ಅಂತ. ಅಂದ್ರೆ ಈ ಗುಟ್ಟು ಇನ್ನೊಂದು ಘಟನೆಯಲ್ಲೂ ನಮಗೆ ಗೊತ್ತಾಗುತ್ತೆ. ಪೆರಿಯ ಪೆರಿಯವಾಳ್ ಅವರು ಈ ಕಥೆಯನ್ನು ಹೇಳ್ತಾರೆ. ಪೆರಿಯ ಪೆರಿಯವಾಳದು ಜಯಂತಿ ನಾಳೆ ಇದೆ. ಅವ್ರದ್ದು ಒಂದು ಕತೆ ಹೇಳ್ತಾರೆ, ಆದಿಶಂಕರರ ಬಗ್ಗೆ ಒಂದು ಕತೆ ಹೇಳ್ತಾರೆ. ಯಾವಾಗ ಆದಿಶಂಕರರು ಈ ಕನಕದಾರ ಸ್ತೋತ್ರಂ ಹೇಗೆ ಉದ್ಭವ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಘಟನೆಯನ್ನು ಹೇಳ್ತಾರೆ. ಆ ಒಂದು ಮನೆಯಲ್ಲಿ ತುಂಬಾ
ಪಾವರ್ಟಿ ಇರುತ್ತೆ, ಅಲ್ಲಿ ಭಿಕ್ಷೆಗೆ ಹೋಗಿರ್ತಾರೆ. ಆ ಅಮ್ಮ ತುಂಬಾ ಇಂಥ ಒಂದು ತೇಜಸ್ಸಿರುವ ಮಗು ಬಂದಿದೆ, 9 ವಯಸ್ಸು 10 ವಯಸ್ಸು ಮಗು ಬಾಗಲಲ್ಲಿ ನಿಂತಿದ್ದಾರೆ. ಅವರೆಲ್ಲ ಆ ಕಾಲದಲ್ಲಿ ಇರುವ ಅಭ್ಯಾಸ ಏನು, ಈ ಕಾಲದಲ್ಲೂ ಸಹ ಅಷ್ಟೇ. ಆ ಸನ್ಯಾಸಿಗಳು ಭಗವಂತನನ್ನು ನಮ್ಮ ಈ ಗೃಹಿಗಳಿಗೆ ಜ್ಞಾಪಿಸಲಿಕ್ಕೆ ಆ ಭಿಕ್ಷೆಗೆ ಬರುವುದು ಒಂದು ಅಭ್ಯಾಸವಾಗಿತ್ತು. ಅವರು ಬಂದು ಅವರನ್ನು ನೋಡಿದರೇನೆ ನಮಗೆ ಭಗವಂತನ ನೆನಪು ಬಂದ್ಬಿಡುತ್ತೆ. ಹಾಗೆ ಅವರು ಬಂದು ನಮಗೆ ನೆನಪಿಸಿ ಅವರಿಗೆ ಭಿಕ್ಷೆಯನ್ನು ತಗೊಂಡು ಹೋಗೋದು ಒಂದು ಕ್ರಮವಾಗಿತ್ತು. ಆದ ರೀತಿ ಅವರು ಬಂದಿದ್ದಾಗ ಈ ಮನೆಯಲ್ಲಿ ಏನೂ ಇಲ್ಲ. ಆ ಅಮ್ಮನ್ಗೆ ಈ ಮಗುಗೆ ಏನಾದ್ರೂ ಕೊಡಬೇಕು ಅಂತ ಇದೆ, ಆದ್ರೆ ಏನೂ ಇಲ್ಲ. ಮನೆಯಲ್ಲಿ ಒಂದೇ ಒಂದು ಆಮ್ಲ ಅಂದ್ರೆ ನೆಲ್ಲಿಕಾಯಿ, ಅದು ಅರ್ಧ ಅಳಿಸೋಗಿದೆ. ಯಾವುದೋ ಮನೆಯಲ್ಲಿ ಒಳಗೋಗಿ ಒಳ್ಳೇದು ಕೀಳಬಾರ್ದು ಅಂತ ಮರದಿಂದ ಬಿದ್ದಿರೋದನ್ನು ತಗೊಂಡ್ಬಂದು ಇಟ್ಟಿರ್ತಾರೆ. ಮುಂದಿನ ದಿವಸ ದ್ವಾದಶಿ ಯಾವತ್ತು ಸ್ವೀಕಾರ ಮಾಡಬೇಕು ಅಂತ ಯಜಮಾನರು ಇಟ್ಟಿರ್ತಾರೆ. ಅದನ್ನು ತಂದು ತುಂಬಾ ಬೇಜಾರಿಂದ ಹಾಕ್ತಾರೆ. ಇದು ಮಾತ್ರ ಹಾಕ್ತಾ ಇದೀನಿಲ್ಲ ಇಂಥ ಬ್ರಹ್ಮ ತೇಜಸ್ ಇರುವಂತ ಮಗುಗೆ ಅಂತ ಮನಸ್ಸಲ್ಲಿ ಬೇಜಾರು ತುಂಬಿ ಆ ಒಂದು ಹಣ್ಣನ್ನು, ಒಂದು ನೆಲ್ಲಿಕಾಯನ್ನು ಹಾಕ್ತಾರೆ. ಆವಾಗ ಶಂಕರರು ಆ ಮನೆಯಲ್ಲಿ ಇದ್ದ ಪಾವರ್ಟಿ ಎಲ್ಲ ಬಿಡಿಸ್ಕೊಡು ಅಂತ ಆ ಲಕ್ಷ್ಮಿಯನ್ನು ಆವಾಹನ ಮಾಡಿ ಇವರದೆಲ್ಲ ತಪ್ಪುಗಳನ್ನು ಕರ್ಮಗಳನ್ನು ಬಿಡಿಸಿ ಅವ್ರಿಗೆ ಈ ಲಕ್ಷ್ಮೀಕರವನ್ನು ತುಂಬಿಸು ಅಂತ ಹೇಳಿರ್ತಾರೆ. ಅವಾಗ ಅಲ್ಲಿ ಅಂಗಳದಲ್ಲಿ ಪೂರ್ಣವಾಗಿ ಅಲ್ಲಿ ಆ ಆಮ್ಲ, ಸ್ವರ್ಣದಲ್ಲೇ ಮಾಡಿರುವಂತಹ ಆಮ್ಲ ತುಂಬೋಗ್ಬಿಟ್ಟಿರುತ್ತೆ ಅಂತ ಆ ಕನಕದಾರ ಸ್ತೋತ್ರದ ಕಥೆ ಹೇಳ್ತಾರೆ ಪಿರಿಪಿರಿಯೊಳವರು. ಆ ರೀತಿ ಆ ಸ್ವರ್ಣದಲ್ಲಿ ನಿಜವಾಗ್ಲೂ ಐಶ್ವರ್ಯ ಇದ್ದಿದ್ರೆ ಆದಿಶಂಕರರು ಅದನ್ನು ತನಗೆ ಅಂತ ಇಟ್ಕೊಂಡಿರ್ಬೋದಲ್ಲ. ಅಂದ್ರೆ ನಿಜವಾದ ಸ್ವರ್ಣ, ನಿಜವಾದ ಐಶ್ವರ್ಯ ಎಲ್ಲಿದೆ? ಆತ್ಮನಲ್ಲೇ ಇದೆ, ಈ ಸ್ವಸ್ವರೂಪ ಅನುಸಂಧಾನದಲ್ಲೇ ಇದೆ. ನಾನು ಯಾರು ಅಂತ ಕೇಳ್ತಾ ಬಂದ್ರೆ ಬೇರೆ ಏನೇ ಇಲ್ಲ, ಅಲ್ಲಿಗೆ ಅದು ಅನನ್ಯ ಭಕ್ತಿಯಾಗಿರೋದ್ರಿಂದ ಏನೇನು ಆ ಜೀವಿಗೆ ಬೇಕೋ ಅದು ಅಷ್ಟು ಅಲ್ಲಿಗೆ ತಂದು ಕೊಡ್ತಾನೆ ಈಶ್ವರ ಅನ್ನೋದೇ ಭಗವಾನರು ನಮಗೆ ಹೇಳ್ಕೊಡ್ತಾ ಇರುವ ಗುಟ್ಟು. ಅಂದ್ರೆ ಇಲ್ಲಿ ಈ ಸ್ಮಶಾನ ಇದು ಸುಡ್ತಾ ಇದೆ ಅನ್ನುವ ಈ ಒಂದು ಮಾತುಗಳೆಲ್ಲ ನೋಡಿ ನಾವು ಹೆದರ್ಕೋಬಾರದು, ದೂರ ಹೋಗಬಾರದು. ಏನು ಅರ್ಥ ಇದರದು? ನಮ್ಮ ಬೇರೆ ಯೋಚನೆಗಳು, ಬೇರೆ ಬೇಡಿಕೆಗಳು ಎಲ್ಲ ಈ ನಾನು ಯಾರು ಅನ್ನೋದ್ರಿಂದ ಸುಟ್ಟು ಬಿಟ್ರೆ ಆ ಈಶ್ವರ ಶಕ್ತಿನೇ ನಮಗೆ ಏನೇನು ಪ್ರಸಾದಗಳು, ಏನೇನು ಆಗ್ಬೇಕೋ ಎಲ್ಲ ತಾನಾಗಿ ತಾನೇ, ನಾವು ಏನು ಬಯಸಿದ್ಲೆ ತಾನಾಗಿ ತಾನೇ ನಡೆದೋಗುತ್ತೆ. ನಾವು ಏನ್ ಮಾಡ್ಬೇಕು? ಈ ಪ್ರಧಾನ ಸಾಧನವಾದ ನಾನು ಯಾರು ಅನ್ನುವ ಯೋಚನೆಯನ್ನು ಹಿಡ್ಕೊಂಡು ಅದೇನ್ ಮಾಡುತ್ತೆ ಅಂತ ಹೇಳ್ತಾರೆ, ಬಾಕಿ ಇರುವ ಎಲ್ಲ ಯೋಚನೆಗಳನ್ನು ಸುಟ್ಟು ಬಿಡುತ್ತೆ. ಸುಟ್ಟು ಬಿಟ್ಟು ಅದು ಮಾತ್ರ ಉಳಿತದ. ನಾನ್ ದೊಡ್ಡ ಸೆಲ್ಫ್ ಎನ್ಕ್ವೈರಿ ಎಕ್ಸ್ಪರ್ಟ್ ಅಂತ ಹೇಳ್ಕೊಳ್ಳೋ ತರ ಹೇಳ್ತದ? ಇಲ್ಲ. ಈ ನಾನು ಯಾರು ಅನ್ನುವ ಯೋಚನೆಯನ್ನು ಆ ಜ್ಞಾನಾಗ್ನಿಯಲ್ಲಿ ತಾನಾಗಿ ತಾನೇ ಸುಟ್ಟೋಗಿ ಆ ಜ್ಞಾನಾಗ್ನಿಯೇ ನನ್ನ ಸ್ವಸ್ವರೂಪ ಅಂತ ಅಲ್ಲಿ ಐಕ್ಯ ಆಗ್ಬಿಡ್ತಾನೆ ಆ ಸಾಧಕ. ಆವಾಗ ಆತ್ಮ ಸಾಕ್ಷಾತ್ಕಾರ ಅವನಿಗೆ ಸಿಗುತ್ತೆ ಅನ್ನೋದನ್ನು ಭಗವಾನ್ ರಮಣರು ನಮಗೆ ಹೇಳ್ಕೊಟ್ಟಿರ್ತಾರೆ. ನಾವು ಏನು ಬಯಕೆಗಳು, ಆಸೆಗಳು ಇದೆಲ್ಲ ಬೇಕಾಗಿಲ್ಲ. ಈ ನಾನು ಯಾರು ಅನ್ನೋದನ್ನು ಆ ಅರುಣಾಚಲನ ಹತ್ರ ಕೇಳ್ತಾ ಬಂದ್ರೆ ಏನೇನು ನಡಿಬೇಕೋ ಇಲ್ಲೇ. ಇದನ್ನು ಒಂದು ನಮ್ಮ ಕಸಿನ್ ರವರು, ಅವರು ಭಕ್ತಿ ಮಾರ್ಗರು, ತುಂಬಾ ನನಗಿಂತ ಸ್ವಲ್ಪ ಸೀನಿಯರು, ಯಾರೋ ಇನ್ನೊಬ್ರು ಫ್ಯಾಮಿಲಿ ಮೆಂಬರ್ ಅವ್ರ ಹತ್ರ ಕೇಳ್ತಾ ಇದ್ರು, ಇದೇನ್ ನಂದಕುಮಾರ್ ಇಷ್ಟು ವರ್ಷಗಳಿಂದ ಈ ಆತ್ಮವಿಚಾರ ಅಂತ ಹೇಳ್ಕೊಂಡಿದಾರಲ್ಲ, ಏನಿದು ವಿಷಯ ಅಂತ. ನಾವೆಲ್ಲ ಭಜನ್ ಎಲ್ಲ ಮಾಡ್ತೀವಿ, ಅವನು ಆತ್ಮವಿಚಾರ ಅಂತನಲ್ಲ. ಅವಾಗ ಆ ಸೀನಿಯರ್ ಪರ್ಸನ್ ತುಂಬಾ ಚೆನ್ನಾಗಿ ಹೇಳಿದ್ರು, ನಾವೆಲ್ಲ ವರ್ಕ್ ಫ್ರಮ್ ಆಫೀಸ್ ಅಂತ ಮಾಡ್ತೀವಿ, ಅವನಿಗೆ ಅವರ ಗುರುಗಳು ಏನ್ ಹೇಳ್ಕೊಟ್ಟಿದ್ದಾರೆ, ವರ್ಕ್ ಫ್ರಮ್ ಹೋಮ್ ಹೇಳ್ಕೊಟ್ಟಿದ್ದಾರೆ. ಒಂದೇ ಕಡೆ ಕೂತ್ಕೊಂಡ್ರೆ ಅಲ್ಲಿ ಆತ್ಮವಿಚಾರ ಮಾಡ್ತಾ ಇದ್ರೆ ಅಲ್ಲಿಗೇನೆ ಏನೇನು ಒಳ್ಳೇದೆಲ್ಲ ನಡಿಬೇಕೋ, ಏನೇನು ವಿಷಯಗಳು ಆ ಜೀವಿಗೆ ಬೇಕು ಎಲ್ಲ ಬರುತ್ತೆ ಅನ್ನೋದನ್ನು ಗುರುಗಳು ಹೇಳ್ಕೊಟ್ಟಿರ್ತಾರೆ. ಅನ್ನೋದ್ರಿಂದ ಈ ಒಂದು ಆತ್ಮವಿಚಾರ, ಈ ಒಂದು ಅನನ್ಯ ಭಕ್ತಿಯನ್ನು ಹಿಡ್ಕೊಂಡ್ರೆ ಸಾಕು. ಬಾಕಿ ಎಲ್ಲ ಯೋಚನೆಗಳನ್ನು ಸುಟ್ಟು ತಾನು ಸಹ ಆ ಜ್ಞಾನಾಗ್ನಿಯಲ್ಲಿ ಕರಗೋಗಿ ಬರೀ ಜ್ಞಾನಾಗ್ನಿಯೇ ನಮ್ಮ ಸ್ವಸ್ವರೂಪ ಅನ್ನೋದನ್ನು ತಿಳಿಸಿ ಆತ್ಮ ಸಾಕ್ಷಾತ್ಕಾರ ಉಂಟಾಗ್ತದೆ ಅಂತ ಹೇಳಿರ್ತಾರೆ ಭಗವಾನ್ ರಮಣರವರು. ಅವರ ಉಪದೇಶವನ್ನಿಗೆ ನಮ್ಮ ಪೂರ್ಣ ನಮಸ್ಕಾರಗಳನ್ನು ಕೊಟ್ಟು ನಮ್ಮ ಮನಸ್ಸನ್ನು ಅವರ ಮಾರ್ಗಕ್ಕೆ ಪೂರ್ಣವಾಗಿ ಅರ್ಪಣೆ ಮಾಡಿ ಒಂದು 10 ನಿಮಿಷ ಕಾಲ ನಾವು ಆತ್ಮವಿಚಾರ ಅಭ್ಯಾಸ ಮಾಡೋಣ. ರೇವತಿಮ್ಮ ನಮಗೆ
ಸಮಯದ ಅನುಕೂಲವನ್ನು ಮಾಡಿಕೊಡ್ತೀರಾ? ಹಾ ಅಂಕಲ್. ನಿಮ್ಮ
ನಮೋ ರಮಣ. ನಮೋ ರಮಣ. ಸಾಧು ಓಂ ಸ್ವಾಮಿಗಳು ಭಗವಾನ್ ರಮಣರ ಸನ್ನಿಧಿಯಲ್ಲೇ ನೆಲೆಸಿ ಭಗವಾನ್ ರಮಣರ ಜೀವನ ಹಾಗೂ ಉಪದೇಶಗಳ ಅನುಭವವನ್ನು ಪಡೆದು ಆ ರಮಣಾನುಭವವನ್ನು ತಮ್ಮ ಕೃತಿಗಳಲ್ಲಿ ನಮಗೆ ನೀಡಿದ್ದಾರೆ. ಈ ಕೃತಿಗಳನ್ನು ರಾಗ ಸಂಯೋಜಿಸಿ ನಮಗೆ ಹಾಡಿನ ರೂಪದಲ್ಲಿ ರಮಣ ಮಹರ್ಷಿ ಸೆಂಟರ್ ಫಾರ್ ಲರ್ನಿಂಗ್ನ ಸಂಗೀತ ನಿರ್ದೇಶಕರಾದಂತಹ ಶ್ರೀಮತಿ ಸುಲೋಚನಾ ನಟರಾಜನ್ರವರು ನೀಡಿದ್ದಾರೆ. ಈ ಪ್ರತಿಯೊಂದು ಗೀತೆಯೂ ರಮಣಾನುಭವದಿಂದ ತುಂಬಿರುವ ಕಾರಣ ಇದರ ಮನನದಿಂದ, ಇದರ ಧ್ಯಾನದಿಂದ ನಾವು ಮತ್ತೆ ಅದೇ ರಮಣರ ಸನ್ನಿಧಿಗೆ, ಹೃದಯವಾಗಿ ಬೆಳಗುವ ಆ ರಮಣರ ಸನ್ನಿಧಿಗೆ ಕರೆದುಕೊಂಡು ಹೋಗುವ ಶಕ್ತಿ ಈ ಹಾಡುಗಳಿಗಿವೆ. ಈ ಹಾಡಿನಲ್ಲಿ ಡೈರೆಕ್ಟಾಗಿ ರಾಜಮಾರ್ಗದಂತೆ ನಮ್ಮನ್ನ ಆ ಹೃದಯಕ್ಕೆ ಕರೆದುಕೊಂಡು ಹೋಗುವ ಹಾಡು ಆತ್ಮವಿಚಾರದ ಹಾಡು, ಧ್ಯಾನದ ಹಾಡನ್ನ ಸಾಧು ಓಂ ಸ್ವಾಮಿರವರು ಬರೆದಿದ್ದಾರೆ. ಅವರು ಈ ಧ್ಯಾನದ ಹಾಡನ್ನ ಹಾಡ್ತಾ, ಆನಂದದ ಒಂದು ವಸ್ತು ಹೃದಯದಲ್ಲಿ ಇರುವುದು, ಪ್ರೀತಿಯಿಂದ ಹುಡುಕಿದರೆ ಮಿತಿಯಿಲ್ಲದ ಸುಖವದು. ಆನಂದದ ಒಂದು ವಸ್ತು ಹೃದಯದಲ್ಲಿ ಇರುವುದು, ಪ್ರೀತಿಯಿಂದ ಹುಡುಕಿದರೆ ಮಿತಿಯಿಲ್ಲದ ಸುಖವದು. ಎಲ್ಲೂ ಇರುವ ದೈವವ ಎದೆ ಗುಹೆಯಲ್ಲಿ ಕಾಣುನಿ, ಇಲ್ಲಿ ಕಂಡ ನಂತರವೇ ಇರುವುದೆಲ್ಲ ದೈವಮಯ. ಎಲ್ಲೂ ಇರುವ ದೈವವ ಎದೆ ಗುಹೆಯಲ್ಲಿ ಕಾಣುನಿ, ಇಲ್ಲಿ ಕಂಡ ನಂತರವೇ ಇರುವುದೆಲ್ಲ ದೈವಮಯ. ಭಗವಾನ್ ರಮಣರ ಅನುಭವ ಹಾಗೂ ಉಪದೇಶದಲ್ಲಿ ಹೃದಯಕ್ಕೆ ಅತಿ ಅಮೂಲ್ಯವಾದಂತಹ ಒಂದು ಸ್ಥಾನ ಇದೆ. ಹೃತ್ಸ್ಥಲೇ ಮನ ಸ್ವಸ್ಥತಾ ಕ್ರಿಯಾ ಭಕ್ತಿ ಯೋಗ ಬೋಧಾಶ್ಚ ನಿಶ್ಚಿತಂ. ಆ ಹೃದಯ ಸ್ಥಾನದಲ್ಲಿ ಮನಸ್ಸು ಲೀನವಾದಾಗ ಅದೇ ನಿಜವಾದ ಕರ್ಮಯೋಗ, ಅದೇ ಭಕ್ತಿ ಯೋಗ, ಅದೇ ಜ್ಞಾನ ಯೋಗ ಅಂತ ಭಗವಾನ್ ರಮಣರು ಉಪದೇಶ ಸಾರದಲ್ಲಿ ಹೇಳಿದ್ದಾರೆ. ತಮ್ಮ ಮುಕ್ತತ್ರಯದಲ್ಲೂ ಏಕಂ ಅಕ್ಷರಂ ಹೃದಿ ನಿರಂತರಂ ಭಾಸತೆ ಸ್ವಯಂ ಲಿಖ್ಯತೆ ಕಥಂ. ಒಂದು ವಸ್ತು, ಯಾವ ವಸ್ತು ಅಕ್ಷರ, ಯಾವ ಒಂದು ವಸ್ತುವಿಗೆ ನಾಶವೇ ಇಲ್ಲವೋ ಆ ವಸ್ತು ಹೃದಯದಲ್ಲಿ ಸದಾ ಬೆಳಗ್ತಾ ಇದೆ. ಅದನ್ನ ಹೇಗೆ ವರ್ಣಿಸಲು ಸಾಧ್ಯ? ಅದು ಸಹಜವಾಗಿ ಅದು ನಮ್ಮ ಹೃದಯದಲ್ಲಿ ಬೆಳಗ್ತಾ ಇದೆ. ಒಂದು ವಸ್ತು ನಮ್ಮ ಹೃದಯದಲ್ಲಿ ಬೆಳಗ್ತಾ ಇದೆ ಅಂತ ಭಗವಾನ್ ರಮಣರು ಹಾಡಿದ್ದಾರೆ. ಹೃದಯ ಕುಹರ ಮಧ್ಯೆ ಕೇವಲಂ ಬ್ರಹ್ಮ ಮಾತ್ರಂ ಹಿ ಯಹಮಹಮಿತಿ ಸಾಕ್ಷಾತ್ ಆತ್ಮರೂಪೇಣ ಭಾತಿ. ಅದೇ ಹೃದಯ ಗುಹೆಯಲ್ಲಿ ನಾನು 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 ಅಂತ ದೇವರ ಶಕ್ತಿ, ಆತ್ಮಶಕ್ತಿ ಬೆಳಗ್ತಾ ಇದೆ ಅಂತ ಭಗವಾನ್ ರಮಣರು ಹೇಳಿದ್ದಾರೆ. ಈ ಹೃದಯದಲ್ಲಿ ಬೆಳಗುವ ಆತ್ಮಶಕ್ತಿಯ ಅನುಭವ ಭಗವಾನ್ ರಮಣರಿಗೆ ತಮ್ಮ ಚಿಕ್ಕ ವಯಸ್ಸಿನಿಂದಲೇ, ಯಾವ ಚಿಕ್ಕ ವಯಸ್ಸು ಅಂತ ಹೇಳಿದ್ರೆ ಯಾವಾಗ ಏನೂ ತಿಳಿದಿಲ್ಲವೋ ಆ ವಯಸ್ಸಿನಲ್ಲೇ ಆ ಭಗವಾನ್ ರಮಣರಿಗೆ ಆ ಹೃದಯದಲ್ಲಿ ಬೆಳಗುತ್ತಿರುವ ಶಕ್ತಿಯ ಅನುಭವ ನನಗಿತ್ತು. ನಾನು ಚಿಕ್ಕ ವಯಸ್ಸಿನಲ್ಲಿ ಅಮ್ಮ ಅಪ್ಪ ಅಂತ ಹೇಳಲು ನನಗೆ ತಿಳಿಯದ ಒಂದು ಸಮಯದಲ್ಲೂ ಕೂಡ ನನ್ನ ಹೃದಯದಲ್ಲಿ
ಅರುಣಾಚಲ ಅರುಣಾಚಲ ಎನ್ನುವ ಸ್ಫುರಣ ಸದಾ ಬೆಳಗ್ತಲೇ ಇತ್ತು. ಅದನ್ನ ನಾನು ಯಾರ ಹತ್ರನೂ ಏನು ಲಿಖ್ಯತೆ ಕಥಂ, ಅದನ್ನ ಹೇಗೆ ಯಾರ ಹತ್ರ ಏನಂತ ವರ್ಣಿಸ್ಲಿ, ಅದು ಅಷ್ಟು ಸಹಜವಾಗಿತ್ತು. ಹೇಗೆ ನಮಗೆ ಉಸಿರಾಟ ಸಹಜವಾಗಿದೆಯೋ ಆ ರೀತಿ ಆ ಅರುಣಾಚಲ ಸ್ಫುರಣ ಸಹಜವಾಗಿತ್ತು. ಭಗವಾನ್ ರಮಣರು ಹೇಳ್ತಾರೆ, ಈ ಒಂದು ಸ್ಫುರಣ ಎಲ್ಲರಿಗೂ ಸಹಜವಾಗೇ ಇರುತ್ತದೆ ಅನ್ನುವ ಒಂದು ಭಾವನೆಯಿಂದ ಅದನ್ನ ನಾನು ಯಾರ ಹತ್ರನೂ ಹೇಳ್ಕೊಳ್ಳಿಲ್ಲ. ಆ ಒಂದು ಸ್ಫುರಣ, ಆ ಒಂದು ಅನುಭವ, ಆ ದೇವರ ಶಕ್ತಿಯ ಆನಂದದ ಒಂದು ವಸ್ತುವಿನ ಅನುಭವ ಅವರಲ್ಲಿ ಸದಾ ಇತ್ತು. ಆದರೆ ಅವರು 16ನೇ ವಯಸ್ಸಿನಲ್ಲಿ ಮಧುರೈನಲ್ಲಿ ಇದ್ದಾಗ ಯಾರೋ ಒಬ್ರು ನೆಂಟರು ಅವ್ರ ಮನೆಗೆ ಬರ್ತಾರೆ. ಮನೆಗೆ ಬಂದು ಅವರು ಬಾಗಿಲನ್ನ ತೆಗೆಯುತ್ತಾ ವೆಂಕಟರಾಮನ್ ಅವರನ್ನ ಒಳಗೆ ಸ್ವಾಗತಿಸುತ್ತಾ ಎಲ್ಲಿಂದ ಬರ್ತಾ ಇದ್ದೀರಾ ಅಂತ ಕೇಳಿದಾಗ ಅವರು ಅರುಣಾಚಲ ಅಂತ ಉತ್ತರವನ್ನ ನೀಡ್ತಾರೆ. ಆಗ ಭಗವಾನ್ ರಮಣರಿಗೆ ದಿಗ್ಭ್ರಮೆ ಆಗುತ್ತೆ. ಏನು, ನನ್ನ ಹೃದಯದಲ್ಲಿ ಬೆಳಗ್ತಾ ಇತ್ತಲ್ಲ ಅರುಣಾಚಲ, ಯಾವುದೋ ಒಂದು ಅಮೋಘವಾದಂತಹ ವಸ್ತು, ಯಾವುದೋ ಒಂದು ಈ ಲೋಕಕ್ಕೆ ಮೀರಿದಂತಹ ಒಂದು ವಸ್ತು ಅಂತ ನಾನು ತಿಳಿದಿದ್ದೆ. ಆ ಅರುಣಾಚಲ ಅನ್ನುವ ವಸ್ತು ಈ ಭೂಮಿ ಮೇಲೆ ಒಂದು ಜಾಗವೇ, ಅದನ್ನ ನಾವು ಭೇಟಿ ಮಾಡಬಹುದೇ, ಅದರ ದರ್ಶನ ನಮಗೂ ಆಗುತ್ತದೆಯೇ ಅಂತ ಆ ನೆಂಟರನ್ನ ಕೇಳಿದಾಗ, ಏನಪ್ಪ ನಿನಗಷ್ಟು ಗೊತ್ತಿಲ್ವಾ, ಅರುಣಾಚಲ ಅನ್ನೋದು ತಿರುವಣ್ಣಾಮಲೆ ಅಂತ ಇದೆಯಲ್ಲ, ಶ್ರೇಷ್ಠವಾದಂತಹ ಶಿವಕ್ಷೇತ್ರ, ಅದಕ್ಕೆ ಮತ್ತೊಂದು ಹೆಸರೇ ಅರುಣಾಚಲ ಅಂತ ಆ ನೆಂಟರು ಅವನಿಗೆ ಉಪದೇಶವನ್ನ ನೀಡ್ತಾರೆ. ಆ ಅರುಣಾಚಲ ಸ್ಫುರಣ ಸದಾ ಬೆಳಗ್ತಾ ಇತ್ತಲ್ಲ, ಆ ಅರುಣಾಚಲ ಸ್ಫುರಣವನ್ನ ನಾವೂ ಪಡೆಯಬಹುದು ಅನ್ನೋದಕ್ಕೆ ಭಗವಾನ್ ರಮಣರು ಅದು ಈ ಭೂಮಿಯ ಮೇಲೆ ಜೀವಸ್ತು ದೈವಿಕ, ಜೀವಿಸುತ್ತಿರುವಾಗಲೇ ಆ ಅರುಣಾಚಲವಾದ ಆತ್ಮದ ಹೃದಯದ ದರ್ಶನವನ್ನ ನಾವು ಪಡೆಯಬಹುದು, ಅದರಲ್ಲೇ ನೆಲೆಸಬಹುದು ಅನ್ನುವುದನ್ನ ತೋರುವುದಕ್ಕೆ ಈ ಒಂದು ಲೀಲೆಯನ್ನ ಭಗವಾನ್ ರಮಣರು ಮಾಡಿದ್ರು. ನಂತರ ಅವರ ಚಿಕ್ಕಪ್ಪನ ಮನೆಯಲ್ಲಿ ಒಬ್ಬರೇ ಮಹಡಿಯ ಒಂದು ಕೋಣೆಯಲ್ಲಿ ಒಬ್ಬರೇ ಇದ್ದಾಗ ಅವರಿಗೆ ಸಾವಿನ ಭಯ ಉಂಟಾಯಿತು. ಇನ್ನೇನು ಈಗ ನಾನು ಸಾಯುತ್ತಿದ್ದೇನೆ, ಈ ಸಾವಿಂದ ನನಗೆ ಬೇರೆ ಯಾವ ಒಂದು ಬಿಡುಗಡೆಯೂ ಇಲ್ಲ, ಇದನ್ನ ಯಾವ ವೈದ್ಯರು ಅಥವಾ ನೆಂಟರು ಇದಕ್ಕೆ ಪರಿಹಾರವನ್ನ ನೀಡಲು ಸಾಧ್ಯವಿಲ್ಲ. ಆದ್ರಿಂದ ಈ ಮರಣ ಬಂದೇ ಬಿಟ್ಟಿದೆ, ಆದ್ರಿಂದ ಹೆದರುವುದರಿಂದ ಇದಕ್ಕೆ ಯಾವ ಒಂದು ಪರಿಹಾರವೂ ಇಲ್ಲ. ಈ ಸಾವು ಎಂದರೆ ಏನು ಎಂದು ಪರೀಕ್ಷಿಸಿಯೇ ನೋಡೋಣ ಅಂತ ಭಗವಾನ್ ರಮಣರು ಸಾವನ್ನ ಎದುರಿಸಲು ಪ್ರಯತ್ನಿಸ್ತಾರೆ. ಸಾವಿನ ನಟನೆಯನ್ನ ಮಾಡ್ತಾರೆ. ಸತ್ತಂತೆ ಬಿರುಸಾಗಿ ದೇಹವನ್ನ ನೆಲದ ಮೇಲೆ ಚಾಚಿ, ಈಗ ನಾನು ಸತ್ತಿದ್ದೇನೆ, ಈ ನನ್ನ ಸತ್ತ ದೇಹದಲ್ಲಿ ಉಸಿರಾಟವಿಲ್ಲ, ಯಾವ ಶಬ್ದವೂ ಇಲ್ಲ, ಯಾವ ಚಲನೆಯೂ ಇಲ್ಲ. ಈ ಬಿರುಸಾದಂತಹ ದೇಹವನ್ನ ಎತ್ತುಕೊಂಡು ಹೋಗಿ ಸ್ಮಶಾನದಲ್ಲಿ ಸುಟ್ಟು ಭಸ್ಮವನ್ನ ಮಾಡ್ತಾರೆ. ಇದೆಲ್ಲ ಆದಾಗ್ಲೂ, ಈ ದೇಹ ಸುಟ್ಟು ಭಸ್ಮವಾದಾಗಲೂ ನನ್ನಲ್ಲಿ ಯಾವುದೋ ಒಂದು ಶಕ್ತಿ ನಾನು ನಾನು ಅಂತ ಬೆಳಗ್ತಲೇ ಇದೆ. ಇದು ಪೂರ್ಣವಾದಂತಹ ಶಕ್ತಿ, ಇದು ದೇಹವನ್ನೂ ಒಳಗೊಂಡಿದೆ. ಆದರೆ ದೇಹದ ಸಾವಿಂದ ಇದಕ್ಕೆ ಯಾವ ತೊಂದರೆಯೂ ಆಗಿಲ್ಲ, ಯಾವ ಒಂದು ಕುಂದು ಅದಕ್ಕಾಗಿಲ್ಲ. ಆ ಶಕ್ತಿಯೇ ನಾನು. ಈ ಸಾಯುವ ದೇಹ ನಾನಲ್ಲ, ನಾನೇ ಆ ಶಕ್ತಿ. ಯಾವ ಶಕ್ತಿ ಹೃದಯದಲ್ಲಿ ನಾನು ನಾನು ಅಂತ ಬೆಳಗ್ತಾ ಇದೆಯೋ ಆ ಶಕ್ತಿಯೇ ನಾನು. ಆ ಶಕ್ತಿ ಬೇರೆ ಯಾರೂ ಅಲ್ಲ, ಅರುಣಾಚಲವೇ. ಆ ಅರುಣಾಚಲ ನಿಜ ಸ್ವರೂಪ ಏನು ಅಂತ ಹೇಳಿದ್ರೆ ಸಚ್ಚಿತ್ ಆನಂದ. ಆ ಆನಂದವೇ ನಾನು ಎನ್ನುವ ಸತ್ಯವನ್ನ 16 ವಯಸ್ಸಿನಲ್ಲೇ ಭಗವಾನ್ ರಮಣರು ಸಂಪೂರ್ಣವಾಗಿ ಅದರ ಅನುಭವವನ್ನ ಪಡೆದು ಜ್ಞಾನೋದಯವನ್ನ ಪಡೆದರು. ಆಗ ಆ ಬಾಲಕ ವೆಂಕಟರಾಮ ಇನ್ನಿಲ್ಲ. ಆ ಜಾಗದಲ್ಲಿ ಸಾವೇ ಇಲ್ಲದ
ಮಹರ್ಷಿಗಳ ಜನನ ಆಯಿತು. ಆ ಮಹರ್ಷಿಗಳು ತಾವು ಮಾತ್ರ ಆ ನೆಲೆಯಲ್ಲಿ ಇರದೆ ಎಲ್ಲರೂ ಆ ಒಂದು ನೆಲೆಯನ್ನ ಪಡೆಯಬಹುದು. ಅರುಣಾಚಲ ಈ ಭೂಮಿಯ ಮೇಲೆ ಒಂದು ಜಾಗ. ಈ ಭೂಮಿ ಅಂತ ಹೇಳಿದ್ರೆ ಈ ದೇಹದಲ್ಲೇ ಇರಬೇಕಾದ್ರೆ ಆ ಅರುಣಾಚಲನ ದರ್ಶನವನ್ನ ಪಡೆಯಬಹುದು, ಅರುಣಾಚಲದಲ್ಲಿ ನೆಲೆಸಬಹುದು ಅನ್ನುವುದನ್ನ ತೋರುವುದಕ್ಕೆ ಭಗವಾನ್ ರಮಣರು ಆತ್ಮ ವಿಚಾರದ ಮಾರ್ಗವನ್ನ ನೀಡಿದ್ದಾರೆ. ಹೃದಯದಲ್ಲೇ ಬೆಳಗ್ತಾ ಇದೆ ಆ ವಸ್ತು. ಅದನ್ನ ಹೇಗೆ ನಾವು ಪಡಿಬೇಕು ಅಂತ ಹೇಳಿದ್ರೆ ಪ್ರೀತಿಯಿಂದ ಕರಗಿ ಆ ಹೃದಯವನ್ನು ಸೇರಿದಾಗ ನಾವು ಆ ಆನಂದದ ವಸ್ತು ಅಂತ ಸತ್ಯವನ್ನ ನಾವು ತಿಳಿತೇವೆ. ಇದಕ್ಕೆ ಈ ಸತ್ಯವನ್ನ ತಿಳಿಯುವುದಕ್ಕೆ ಏನು ನಮ್ಮಲ್ಲಿ ಕೊರತೆ ಇದೆ ಅಂತ ಹೇಳಿದ್ರೆ ನಮಗೆ ಸಿಗುತ್ತೋ ಇಲ್ವೋ, ನಾವು ಮಹಾಪಾಪಿಗಳು, ಆ ಒಂದು ಅರುಣಾಚಲನ ನೆಲೆ ನಾವು ಪಡೆಯಬಹುದೋ ಇಲ್ಲವೋ ಅನ್ನುವ ಒಂದು ಡೌಟ್, ಒಂದು ಸಂದೇಹ ಇದ್ರೆ ಅದೇ ದೊಡ್ಡ ಅಡಚಣೆ. ಆ ಒಂದು ಸಂದೇಹವನ್ನ ಕೂಡ ನಾವು ಆತ್ಮಕ್ಕೆ ಸಮರ್ಪಣೆ ಮಾಡಿ ಆತ್ಮದ ಕಡೆಗೆ ಪ್ರೀತಿಯಿಂದ ಶ್ರದ್ಧೆಯಿಂದ ತಿರುಗಿದರೆ ಆ ಒಂದು ಆನಂದದ ವಸ್ತು ಅರುಣಾಚಲ, ಅದೇ ದೈವಿ ಶಕ್ತಿ ನಮ್ಮಲ್ಲಿ ತಾನೇ ಎದ್ದು ಬಂದು ನಮ್ಮನ್ನ ಆಲಂಗಿಸುತ್ತದೆ ಅಂತ ಭಗವಾನ್ ರಮಣರು ಮತ್ತೊಂದು ಕೃತಿಯಲ್ಲಿ ಹೇಳಿದ್ದಾರೆ. ನಾವು ಈ ವರ್ಷ ತಾಯಿ ಅಳಗಮ್ಮಳು ಜ್ಞಾನೋದಯವನ್ನ ಪಡೆದು ಮಹಾ ಸಮಾಧಿಯನ್ನ ಪಡೆದಂತಹ 100 ವರ್ಷವನ್ನ ನಾವು ಆಚರಿಸ್ತಾ ಇದ್ದೇವೆ. ಆ ತಾಯಿ ಅಳಗಮ್ಮಳು ಕೂಡ ಇದೇ ಮಾತನ್ನ ತನ್ನ ಜೀವನದಲ್ಲಿ ನಮಗೆ ತೋರಿಸ್ತಾಳೆ. ನಮ್ಮ ಒಂದು ನೃತ್ಯ ರೂಪಕ ಒನ್ ಈವ್ನಿಂಗ್ ವಿತ್ ರಮಣ ಅನ್ನುವುದು ಮೊದಲನೇ ಡ್ರಾಮಾ ರಮಣ ಬಾಲಕೇಂದ್ರರವರು ಪ್ರಸ್ತುತಪಡಿಸಿದ್ರು. ಅದರಲ್ಲಿ ಒಂದು ಸೀನ್ ಏನಂತ ಹೇಳಿದ್ರೆ, ಕಳ್ಳರು ಒಂದು ಮ್ಯಾಜಿಸ್ಟ್ರೇಟ್ ಆ ಊರಿಗೆ ಬರ್ತಾ ಇದ್ದಂತಹ ಮ್ಯಾಜಿಸ್ಟ್ರೇಟ್ನ ಒಂದು ಬಂಡಿಯನ್ನ ನಿಲ್ಲಿಸಿ ಅವರಲ್ಲಿದ್ದಂತಹ ಎಲ್ಲ ದುಡ್ಡನ್ನ ದೋಚಿಕೊಳ್ಳಲು ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ. ಆಗ ಸುಂದರಮ್ಮಯ್ಯರವರು ಬರ್ತಾ ಇದ್ದಂತಹ ಗಾಡಿಯ ಶಬ್ದವನ್ನ ಕೇಳುತ್ತಾ, ಅಯ್ಯೋ ಸುಂದರಮ್ಮಯ್ಯರ್ ನಮ್ಮ ಸ್ವಾಮಿ ಬರ್ತಾ ಇದ್ದಾರೆ, ಅವ್ರಿಗೇನಾದ್ರೂ ತಿಳಿತು ಅಂತ ಹೇಳಿದ್ರೆ ನಾವು ಈ ತರ ಮ್ಯಾಜಿಸ್ಟ್ರೇಟರ್ ಇಂದ ದುಡ್ಡನ್ನ ಕಸಿತಾ ಇದ್ದೀವಿ ಅನ್ನೋದು ಗೊತ್ತಾಗೋದ್ರೆ ಅವರು ನಮ್ಮಲ್ಲಿ ಮರ್ಯಾದೆ ಕಡಿಮೆ ಆಗೋಗುತ್ತೆ. ಆ ರೀತಿ ಕಳ್ಳರು ಕೂಡ ಮಹಾ ಮರ್ಯಾದೆಯನ್ನ ನೀಡ್ತಾ ಇದ್ದಂತಹ ಆ ಸುಂದರಮ್ಮಯ್ಯರ್ ಬರ್ತಾ ಇರೋ ಗಾಡಿಯ ಶಬ್ದವನ್ನ ಕೇಳಿಸ್ಕೊಂಡು ಅವರು ಆ ವಸ್ತುವೆಲ್ಲ ಅಲ್ಲೇ ಬಿಟ್ಟು ಅವರು ತಮ್ಮ ಮನೆಯ ದಾರಿಯನ್ನ ಹಿಡಿತಾರೆ. ಮ್ಯಾಜಿಸ್ಟ್ರೇಟರು, ಸುಂದರಮ್ಮಯ್ಯರ್ ಅವರು ನಮ್ಮನ್ನ ಸಾಯಿಸೋ ಒಂದು ಪರಿಸ್ಥಿತಿಯಲ್ಲಿದ್ರು, ನಮ್ಮನ್ನ ಸಾಯಿಸಿ ನಮಗೆ ತೊಂದರೆಯನ್ನ ಮಾಡಿ ನಮ್ಮಲ್ಲಿದ್ದಂತಹ ಎಲ್ಲ ವಸ್ತುಗಳನ್ನ, ಬೆಲೆ ಬಾಳುವ ವಸ್ತುಗಳನ್ನ ಹಾಗೂ ಕೇಸಿನ ಪತ್ರಗಳುಳ್ಳಂತಹ ಆ ಸೂಟ್ ಕೇಸನ್ನ ದೋಚಿಕೊಂಡು ಹೋಗಲು ಅವರು ಪ್ರಯತ್ನವನ್ನ ಮಾಡ್ತಾ ಇದ್ರು. ನೀವು ಬಂದು ನನ್ನ ಪ್ರಾಣವನ್ನ ರಕ್ಷಿಸಿದ್ರಿ, ಕಳ್ಳರೂ ಕೂಡ ನಿಮ್ಮನ್ನ ಕಂಡ್ರೆ ಎಷ್ಟು ಗೌರವಿಸ್ತಾರೆ ಅಂತ ಹೇಳಿ ಆ ಸುಂದರಮಯ್ಯರು, ಮ್ಯಾಜಿಸ್ಟ್ರೇಟರೇ, ಎಲ್ಲವೂ ಆ ಪರಮಾತ್ಮನ ಭೂಮಿನಾಥನ ಒಂದು ಕೃಪೆಯೇ. ಆ ಭೂಮಿನಾಥನ ಕೃಪೆಯಿಂದ ನೀವು ಆ ಕಳ್ಳರಿಂದ ಪಾರಾದ್ರಿ, ಬನ್ನಿ ನಮ್ಮ ಮನೆಗೆ ಬನ್ನಿ, ನಮ್ಮ ಮನೆಯಲ್ಲೇ ವಿಶ್ರಾಂತಿಯನ್ನ ಪಡೆದು ಮತ್ತೆ ಮುಂದಿನ ಬೆಳಗ್ಗೆ ನೀವು ನಿಮ್ಮ ಕೆಲಸಕ್ಕೆ ಹೊರಡಿ ಅಂತ ಹೇಳಿ ಅವರನ್ನ ತಮ್ಮ ಮನೆಗೆ ಬರ್ತಾರೆ. ಅಲ್ಲಿ ಎಲ್ಲ ಊಟ ಉಪಚಾರವನ್ನ ನೀಡಿ ಅವರ ಮಲ್ಕೊಳ್ಳಲು ಎಲ್ಲ ಅರೇಂಜ್ಮೆಂಟ್ ಎಲ್ಲ ಮಾಡಿ ಮತ್ತೆ ಅವರು ಊರಿಗೆ ಅವರ ಜೊತೆಯಲ್ಲೇ ತೆರಳ್ತಾರೆ. ಮ್ಯಾಜಿಸ್ಟ್ರೇಟ್ ಜೊತೆಯಲ್ಲೇ ಸುಂದರಮ್ಮಯ್ಯರವರು ತೆರಳಿದಾಗ ಒಂದು ದೃಶ್ಯ, ಕಳ್ಳರು ಹಿಂದಿನ ಬಾಗಿಲಿಂದ ಆ ಸುಂದರ ಮಂದಿರಂಗೆ, ರಮಣರ ಮನೆಗೆ, ಅಳಗಮ್ಮಾಳಿರುವಂತಹ ಮನೆಗೆ ಬಂದು ಅಮ್ಮ ಅಮ್ಮ ಅಂತ ಪ್ರೀತಿಯಿಂದ ಕರೀತಾರೆ. ತಾಯಿ ಅಳಗಮ್ಮಳು ಮಮತೆಯ ಸ್ವರೂಪ. ಅವಳು ಓಡಿ ಬಂದು, ಏನು ಬೇಕಾಗಿತ್ತು, ಏಕೆ ಬಂದ್ರಿ, ನಮ್ಮ ಸ್ವಾಮಿಯಾದಂತಹ ಸುಂದರಮ್ಮಯ್ಯರವರನ್ನ ನೋಡಲು ಬಂದರಾ ಅಂತ ಕೇಳಿದಾಗ ಅವರು, ಇಲ್ಲ ಅಮ್ಮ ಅವರು ಮನೇಲಿ ಇಲ್ಲ ತಾನೇ. ಅವರು, ಇಲ್ಲಪ್ಪ, ಅವರೆಲ್ಲ ಊರಿಗೆ ಹೋಗಿದ್ದಾರೆ ಮ್ಯಾಜಿಸ್ಟ್ರೇಟರ್ ಜೊತೆಲೆ ಅಂತ ಹೇಳಿದಾಗ ಕಳ್ಳರು ಹೇಳ್ತಾರೆ, ಅಮ್ಮ ನಾವೊಂದು ದೊಡ್ಡ ತಪ್ಪು ಮಾಡ್ಬಿಟ್ಟಿದ್ದೀವಿ, ಆದ್ರಿಂದ ನಮ್ಮ ಮುಖವನ್ನ ಅವ್ರಿಗೆ ತೋರಿಸಲು ನಾವು ನಾಚ್ಕೊಳ್ತಾ ಇದ್ದೇವೆ. ಆಗ ಏನಾಯ್ತು ಅಂತ ಅವ್ರು ಕೇಳಿದಾಗ ಅವರೆಲ್ಲ ಆದಂತಹ ಎಲ್ಲ ಕಥೆಯನ್ನ ಹೇಳ್ತಾರೆ. ಆ ಎಲ್ಲ ಕಥೆಯನ್ನ ಕೇಳಿ ಅಳಗಮ್ಮ, ಓಕೆ ಆಯ್ತು,
ಇದೇನೋ ಆಯ್ತು ತಪ್ಪಾಯ್ತು, ಇನ್ಮೇಲಿಂದ ಈ ರೀತಿ ತಪ್ಪು ಮಾಡಬೇಡಿ, ಮತ್ತೆ ಯಾತಕ್ ಬಂದ್ರಿ ನನ್ನ ಭೇಟಿ ಆಗಲು ಅಂತ ಕೇಳಿದಾಗ ಆ ಕಳ್ಳರು ಹೇಳ್ತಾರೆ, ಅಮ್ಮ 3 ದಿವಸದಿಂದ ನಮ್ಗೆ ಊಟ ಸಿಕ್ಕಿಲ್ಲ, ನೀವೇ ಏನಾದ್ರೂ ಮನೆಯಲ್ಲಿ ಹಳೆಯದು ತಂಗಳು ಏನಾದ್ರೂ ಇದ್ರೆ ದಯಮಾಡಿ ಅದನ್ನ ನೀಡಿ ಅಂತ ಕೇಳ್ಕೊಂಡಾಗ ಅಮ್ಮ ಹೇಳ್ತಾರೆ ತಕ್ಷಣ, ಯಾತಕಪ್ಪ ಇಷ್ಟು ಸಮಯವನ್ನ ವ್ಯರ್ಥ ಮಾಡಿದೆ, ನೀನು ಮುಂಚೆನೆ ಬಂದಾಗ್ಲೇ ಕೂಡಲೇ ಹೊಟ್ಟೆ ಹಸಿತದೆ, ಊಟವನ್ನ ನೀಡು ಅಂತ ಹೇಳಿ ಆಮೇಲೆ ಈ ಕಥೆಯೆಲ್ಲ ಹೇಳ್ಬೋದಾಗಿತ್ತಲ್ಲ, ಯಾತಕಪ್ಪ ಮುಂಚೆಯೇ ಹೇಳಿಲ್ಲ, ತಾಳು ಅಂತ ಹೇಳಿ ದಡದಡನೆ ಒಳಗೆ ಹೋಗಿ ಅಡುಗೆ ಮನೆಗೆ ಹೋಗಿ ಬಿಸಿ ಬಿಸಿ ಊಟವನ್ನ ಒಂದು ಪಟ್ಟಣದಲ್ಲಿ ಕಟ್ಟಿಕೊಂಡು, ಅನೇಕ ಪಟ್ಟಣಗಳನ್ನ ಕಟ್ಟಿಕೊಂಡು ಅದನ್ನ ತಂದು ಆ ಕಳ್ಳರಿಗೆ ಒಪ್ಪಿಸ್ತಾಳೆ. ಒಪ್ಪಿಸಿ, ಇಷ್ಟೊಂದು ಊಟ ಯಾತಕ್ಕೆ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ, ನೀವು ಊಟ ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮನೆಯವರು ಕೂಡ ಊಟ ಮಾಡದೆ ಹಸಿವಿಂದ ಇರ್ತಾರೆ, ಆದ್ರಿಂದ ಅವರಿಗೂ ಊಟವನ್ನ ನೀಡಲು ಈ ರೀತಿ ಮಾಡಿದ್ದೇನೆ, ಮುಂದೆ ಹಸಿವಾದಾಗ ತಕ್ಷಣ ಬಂದು ನನ್ನೆಡೆಗೆ ತಿರುಗಿ ನಾನು ನಿಮಗೆ ಊಟದ ಉಪಚಾರವನ್ನ ಮಾಡ್ತೇನೆ ಅಂತ ಅಳಗಮ್ಮಳು ಅವರಿಗೆ ಹೇಳಿ ಕಳಿಸ್ಕೊಡ್ತಾಳೆ. ಆ ತಾಯಿ ಅಳಗಮ್ಮ ಯಾರು ಅಂತ ಹೇಳಿದ್ರೆ ನಮ್ಮ ಹೃದಯದಲ್ಲಿ ಬೆಳಗುವ ಚಿನ್ಮಯಿ. ನಾವು ನಾವು ದೊಡ್ಡ ತಪ್ಪನ್ನ ಮಾಡಿದ್ದೇವೆ, ನಾವು ಆ ಆತ್ಮವ ಕೊಡ್ತಾ ಇರುವಂತಹ ಆ ಆನಂದದ ಅಮೃತವನ್ನ ಸವಿಯಲು ನಾವು ಯೋಗ್ಯರಲ್ಲ ಅಂತ ಹೇಳಿ ಬೇರೆ ಬೇರೆ ಕಾರಣವನ್ನ ಕೊಟ್ಟು ನಾವು ಆತ್ಮದಿಂದ ಹೊರಗಿದ್ದೇವೆ. ಆದ್ರೆ ಆ ತಾಯಿ ಏನ್ ಹೇಳ್ತಾ ಇದ್ದಾಳೆ, ನೀವು ಪ್ರೀತಿಯಿಂದ ನನ್ನೆಡೆಗೆ ತಿರುಗಿದಾಗ ನಾನು ನಿಮಗೆ ಆ ಆನಂದದ ಅಮೃತವನ್ನ ಸದಾ ನೀಡ್ತೇನೆ, ನೀವು ಮಾಡಬೇಕಾಗಿರುವ ವಿಷಯ ಒಂದೇ, ಪ್ರೀತಿಯಿಂದ ನನ್ನೆಡೆಗೆ ತಿರುಗಿ ನನ್ನೆಡೆಗೆ ಗಮನವನ್ನ ಹರಿಸಿ ನೀವು ನನ್ನನ್ನು ಕರೆದ್ರೆ ನಾನು ನಿಮಗೆ ಬೇಕಾದಂತಹ ಆನಂದವನ್ನ ನೀಡ್ತೇನೆ ಅಂತ ಸಾಧು ಸ್ವಾಮಿರವರು ಆನಂದದ ಒಂದು ವಸ್ತು ಹೃದಯದಲ್ಲಿ ಇರುವುದು, ಪ್ರೀತಿಯಿಂದ ಹುಡುಕಿದರೆ ಮಿತಿಯಿಲ್ಲದ ಸುಖವದು ಅಂತ ಹಾಡಿದ್ದಾರೆ. ಓಂ ನಮೋ ಭಗವತೆ ಶ್ರೀರಮಣಾಯ. ಮುಂದಿನ ಒಂದು ಪ್ರಸ್ತುತಿ ಶ್ರೀ ದಿಲೀಪ್ ಸಿಂಹರವರು ರಮಣರ ಜೀವನ ಹಾಗೂ ಅವರ ಉಪದೇಶಗಳನ್ನು ಕುರಿತಾಗಿ ನಮ್ಮೊಂದಿಗೆ ಅವರ ಮನನಗಳನ್ನು ಹಂಚಿಕೊಳ್ಳಲಿದ್ದಾರೆ. ಓಂ ನಮೋ ಭಗವತೆ ಶ್ರೀರಮಣಾಯ. ಹೃದಯಕುಹರ ಮಧ್ಯೆ ಕೇವಲಂ ಬ್ರಹ್ಮ ಮಾತ್ರಂ ಯಹಮಹಮಿತಿ ಸಾಕ್ಷಾತ್ ಆತ್ಮರೂಪೇಣ ಭಾತಿ. ಹೃದಿ ವಿಷಮನಸಾ ಸ್ವಂ ಚಿನ್ವತಾ ಮಜ್ಜತಾವ ಪವನಚಲನರೋಧಾತ್ ಆತ್ಮನಿಷ್ಠೋ ಭವತ್ವಂ. ನಾವು ಕೆಲವು ವಾರಗಳಿಂದ ಧ್ಯಾನ ಅನ್ನುವ ಈ ಪುಸ್ತಕದಿಂದ ಧ್ಯಾನದ ಬಗ್ಗೆ ಭಗವಾನರು ಕೊಟ್ಟಿರುವ ಉಪದೇಶಗಳನ್ನು ನಮ್ಮ ಸಂಸ್ಥೆಯ ಸಂಸ್ಥಾಪಕರಾದ AR ನಟರಾಜನ್ ಅವರು ಸಂಗ್ರಹಿಸಿದ್ದಾರೆ. ಭಗವಾನರ ಉತ್ತರಗಳನ್ನು ನೋಡ್ತಾ ಬರ್ತಾ ಇದ್ದೆ. ಇಲ್ಲಿ ಭಕ್ತರು ಕೇಳ್ತಾ ಇದ್ದಾರೆ, ನಾನು ಏನನ್ನು ಕುರಿತು ಧ್ಯಾನಿಸಬೇಕು ಅನ್ನುವುದು. ಅದಕ್ಕೆ ಮಹರ್ಷಿಗಳ ಉತ್ತರ, ಯಾರು ಧ್ಯಾನಿಸುವವರು? ಮೊದಲು ಈ ಪ್ರಶ್ನೆಯನ್ನು ಕೇಳಿಕೊಳ್ಳಿ. ಧ್ಯಾನಿಸುವವರಾಗಿ ಇದ್ದು ಬಿಡಿ, ಧ್ಯಾನದ ಅಗತ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾರು ಧ್ಯಾನಿಸುವವರು? ಮೊದಲು ಈ ಪ್ರಶ್ನೆಯನ್ನು ಕೇಳಿಕೊಳ್ಳಿ. ಇದು ಭಗವಾನರು ನಮಗೆ ಕೊಡ್ತಾ ಇರುವ ಉತ್ತರ ಏನಪ್ಪ ಅಂದರೆ, ಇದು ಏನನ್ನು ಕುರಿತು ಧ್ಯಾನಿಸಬೇಕು ಅನ್ನೋದು ಪ್ರಶ್ನೆಗೂ ಉತ್ತರವಾಗಿದೆ. ನೋಡೋದಿಕ್ಕೆ ಪ್ರಶ್ನೆ ಅಂತಿದೆ, ಯಾರು ಧ್ಯಾನಿಸುವವರು ಅನ್ನುವುದು ಒಂದು ಪ್ರಶ್ನೆ ಅಂತ ಕಾಣುತ್ತೆ. ಆದರೆ ಏನನ್ನು ಕುರಿತು ಧ್ಯಾನಿಸಬೇಕು ಅಂದರೆ, ಈ ಧ್ಯಾನ ಮಾಡಬೇಕು ಅಂತಿರೋನನ್ನೇ ಧ್ಯಾನಿಸಬೇಕು ಅನ್ನುವ ರೀತಿಯಲ್ಲಿ ಭಗವಾನರು ಉತ್ತರವನ್ನು ಕೊಟ್ಟಿದ್ದಾರೆ.
ಈ ಪ್ರಶ್ನೆಯನ್ನೇ ಕೇಳಿಕೊಳ್ಳಿ ಎಂಬಂತೆ ಉತ್ತರವನ್ನು ಕೊಟ್ಟಿದ್ದಾರೆ. ಅಂದರೆ ಯಾರು ಧ್ಯಾನಿಸುವವರು ಅನ್ನುವುದು ಉತ್ತರ, ಅದು ಪ್ರಶ್ನೆ ಅಲ್ಲ. ಏನನ್ನು ಕುರಿತು ನಾವು ಧ್ಯಾನಿಸಬೇಕು ಅಂದಾಗ ಯಾರು ಧ್ಯಾನಿಸುವವರು, ಯಾರು ಧ್ಯಾನ ಮಾಡಬೇಕು ಅಂತ ಕೇಳ್ತಾ ಇದ್ದಾನಲ್ಲ ಅನ್ನುವುದನ್ನು ವಿಚಾರ ಮಾಡುವುದಿದೆಯಲ್ಲ, ಅದೇ ಅದರ ಬಗ್ಗೆನೇ ಆ ಧ್ಯಾನ ಮಾಡಬೇಕು ಅಂತಿರುವವನನ್ನೇ ಕುರಿತು ಧ್ಯಾನಿಸಬೇಕು ಅನ್ನುವುದು ಭಗವಾನರ ಉತ್ತರ. ಭಗವಾನರ ಪ್ರಕಾರ ಧ್ಯಾನ ಅಂತಂದರೆ ಸಹಜವಾದ ಒಂದು ಪ್ರಕ್ರಿಯೆ. ಅದನ್ನು ನಾವು ಪ್ರಯತ್ನಶೀಲವಾಗಿ ಮಾಡುವ ಪ್ರಕ್ರಿಯೆ ಅಲ್ಲ. ಆದರೆ ಪ್ರಯತ್ನದಿಂದ ಅದನ್ನು ಸಹಜವಾಗಿ ನಡೆಯುತ್ತಿರುವುದರ ಜೊತೆಗೆ ಸೇರಿಕೊಳ್ಳೋದು. ನಮ್ಮ ಪ್ರಯತ್ನ ಏನಪ್ಪ ಅಂತಂದ್ರೆ ಧ್ಯಾನ ಸಹಜವಾಗಿ ನಡೀತಾ ಇದೆ, ಅದರಲ್ಲಿ ಆ ಧ್ಯಾನದಲ್ಲಿ ಒಂದಾಗಿಬಿಡೋದು ಅಷ್ಟೇ ಆಗಬೇಕಾಗಿರುವಂಥ ಪ್ರಕ್ರಿಯೆ. ಅದರಿಂದ ಭಿನ್ನ ಅನ್ನುವ ಧ್ಯಾನದಿಂದ ಬೇರೆಯಾಗಿದ್ದೇನೆ ಅನ್ನುವ ಯಾವ ಭಾವ ಇದೆ, ಯಾರಿಗಿದೆ, ಈ ಧ್ಯಾನ ಮಾಡಬೇಕು ಅನ್ನೋನಿಗಿದೆ, ಅವನನ್ನ ಪ್ರಶ್ನಿಸ್ಕೊಂಡ್ರೆ, ನಾನು ಯಾರು ಅಂತ ಅವನನ್ನ ಪ್ರಶ್ನಿಸ್ಕೊಂಡ್ರೆ, ಅವನು ತನ್ನ ಮೂಲಕ್ಕೆ ಹೋದರೆ ಅಲ್ಲಿ ಧ್ಯಾನ ಸಹಜವಾಗಿ ನಡೀತಾ ಇದೆ. ಈಗ ತಾನೇ ಉಜ್ವಲ್ ಜಗದೀಶ್ ಅವರು ಹೃತ್ಸ್ಥಲೆ ಮನ ಸ್ವಸ್ಥತಾ ಕ್ರಿಯಾ ಅನ್ನುವ ಉಪದೇಶ ಸಾರದ ಶ್ಲೋಕವನ್ನ ವಿವರಣೆಯಿಂದ ಹೇಳಿದರು. ಆ ಹೃತ್ಸ್ಥಲಕ್ಕೆ ಹೋಗ್ಬಿಟ್ರೆ, ಹೃದಯಕ್ಕೆ ಹೋಗ್ಬಿಟ್ರೆ, ಭಗವಾನರ ಮೂಲ ಉಪದೇಶ ಏನಪ್ಪಾ ಅಂತಂದ್ರೆ ಹೃದಯ ವಿದ್ಯಾ. ಹೃದಯ ಅನ್ನುವುದು ಸಹಜವಾಗಿ ಇದೆ. ನಾನು ಯಾರು ಅಂತ ಕೇಳ್ಕೊಂಡ್ರೆ ನಾನಿದ್ದೇನೆ ಅನ್ನುವ ಒಂದು ಭಾವ ಇದೆಯಲ್ಲ, ಅದೇ ಹೃದಯ. ಅದು ಸದಾ ಇದೆ. ಅದರಿಂದಲೇ ಎಲ್ಲವೂ ಎದ್ದಿದೆ, ಅದರಲ್ಲಿಂದಲೇ ಎಲ್ಲವೂ ನಿಂತಿದೆ, ಅದರೊಳಗಡೆನೆ ಎಲ್ಲವೂ ಪೂರ್ಣವಾಗಿ ವಿಲೀನಗೊಳ್ಳುತ್ತೆ. ಅದು ಎಲ್ಲ ಏಳುವುದಕ್ಕಿಂತ ಮುಂಚೆಯೂ ಇತ್ತು, ಎಲ್ಲ ಏನೇನು ಎದ್ದರೆ ಅದಕ್ಕೆ ಆಧಾರವಾಗಲಿ ಆಗೂ ಇದೆ, ಎಲ್ಲವೂ ಮುಗಿದು ಅದರಲ್ಲಿ ಒಂದಾದಾಗಲೂ ಅದು ಭಾಸವಾಗ್ತಾನೇ ಇದೆ. ಆದ್ರಿಂದ ಅದು ಹೃದಯ. ಅಲ್ಲಿ ಸಹಜವಾಗಿ ದ್ವಂದ್ವಗಳಿಲ್ಲ. ಧ್ಯಾನಿಸುವ ವಸ್ತು, ಧ್ಯಾನ ಮಾಡುವ ಪ್ರಕ್ರಿಯೆ ಎಂಬಂತೆ ತ್ರಿಪುಟಿಗಳಿಲ್ಲ. ಅಲ್ಲಿ ಮೂರು ಒಂದಾಗ್ಬಿಟ್ಟಿದೆ. ಅಲ್ಲಿ ಕೇವಲ ಹೃದಯ ಮಾತ್ರ ಇದೆ. ನಾನಿದ್ದೇನೆ ಅನ್ನುವುದು ಮಾತ್ರ ಸಹಜವಾಗಿ ಇದೆ. ಅಲ್ಲಿಗೆ ಹೋಗ್ಬಿಟ್ರೆ ಅಲ್ಲಿ ಧ್ಯಾನ ಮಾಡುವವನು, ಧ್ಯಾನಿಸಬೇಕಾದದ್ದು ಎಲ್ಲವೂ ಒಂದಾಗ್ಬಿಟ್ಟಿದೆ. ಆಗ ಧ್ಯಾನದ ಅಗತ್ಯವಿಲ್ಲ ಅನ್ನುವಂತೆ ಮುಂದಿನ ಶ್ಲೋಕದಲ್ಲಿ ಭಗವಾನರು ಧ್ಯಾನಿಸುವವರಾಗಿ ಇದ್ದು ಬಿಡಿ, ಧ್ಯಾನದ ಅಗತ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ರಮಣರು ನಮಗೆ ಕೊಡುವಂತಹ ಉಪದೇಶ. ಧ್ಯಾನ ಅಂದರೆ ರಮಣರ ಪ್ರಕಾರ ಆತ್ಮನಿಷ್ಠತೆ ಹೊರತು ಇನ್ನೇನು ಅಲ್ಲ. ನಾವು ಮಿಕ್ಕಿ ಎಲ್ಲ ಏನೇ ಪ್ರಕ್ರಿಯೆಯನ್ನ ಮಾಡಿದರೆ, ಮನಸ್ಸನ್ನ ಇಟ್ಕೊಟ್ಟು ಧ್ಯಾನ ಮಾಡುವವನು ಅನ್ನುವ ಭಾವವನ್ನು ಇಟ್ಕೊಂಡು ನಾವು ಧ್ಯಾನ ಮಾಡಿದರೆ ಹೇಗೆ ಅಂತಂದ್ರೆ, ಒಂದು ಭಗವಾನರು ಕೊಡುವಂಥ ಉದಾಹರಣೆ ಏನಪ್ಪಾ ಅಂತಂದ್ರೆ, ಒಂದು ಮೊಸಳೆಯ ಮೇಲೆ ಕೂತು ಸಮುದ್ರವನ್ನು ದಾಟಬೇಕು ಅಥವಾ ನದಿಯನ್ನು ದಾಟುತ್ತೇನೆ ಅನ್ನುವ ರೀತಿಯಲ್ಲಿ ನಾನು ಧ್ಯಾನ ಮಾಡುವವನು ಅನ್ನೋದನ್ನ ಗಟ್ಟಿಯಾಗಿ ಹಿಡ್ಕೊಂಡು ನಾನು ಏನೋ ವಸ್ತುವನ್ನು ಧ್ಯಾನ ಮಾಡ್ತೇನೆ ಅಂತ ಹೊರಟ್ರೆ, ಆಗ ನಾವು ಒಂದು ಮೊಸಳೆಯನ್ನು ಆಧಾರವಾಗಿ ಇಟ್ಕೊಂಡು ನದಿಯನ್ನು ದಾಟ್ತೇನೆ ಅಂತ ಅಂದ್ರೆ, ಈ ನಾನು ಅನ್ನುವುದನ್ನು ಗಟ್ಟಿಯಾಗಿ ಹಿಡ್ಕೊಂಡು ಈ ಪ್ರಪಂಚವನ್ನು ದಾಟ್ತೇನೆ, ಈ ಬಂಧನದನ್ನು ದಾಟ್ತೇನೆ, ಈ ಸಂಸಾರ ಸಾಗರವನ್ನು ದಾಟ್ತೇನೆ ಅಂತ ಹೋದಾಗೆ, ಅದು ಆ ನಾನು ಇರೋದ್ರಿಂದಲೇ ಈ ಸಂಸಾರ ಭಾಸವಾಗ್ತಾ ಇದೆ. ಆ ನಾನು ಇರೋದ್ರಿಂದಲೇ ಈ ಸುಖ ದುಃಖಗಳು ಬರ್ತಾ ಇದೆ. ನಾವು ಅದನ್ನೇ ಗಟ್ಟಿಯಾಗಿ ಇಟ್ಕೊಂಡು ಈ ಸುಖ ದುಃಖಗಳನ್ನ ದಾಟಿ ನೆಮ್ಮದಿಯನ್ನ ಪಡಿತೀನಿ ಅಂತ ಹೋದ್ರೆ ಎಷ್ಟು ಹಾಸ್ಯಾಸ್ಪದವಾಗಿರುತ್ತೋ. ಮತ್ತೆ ಹೇಗೆ ನಿಜವಾದ ಶಾಂತಿಯಿಂದ ವಂಚಿತರಾಗೋದು ಸಹಜ, ಗ್ಯಾರಂಟಿ ಅಂತಾರಲ್ಲ, ಆ ರೀತಿ ಇರುತ್ತೋ. ಆದ್ದರಿಂದಲೇ ಭಗವಾನರು ಆ ರೀತಿ ಹೊರಗಿನ ವಸ್ತುವನ್ನು, ಯಾವುದೋ ಒಂದು ಸೂಕ್ಷ್ಮವಾದ ವಸ್ತುವನ್ನು
ಯಾವುದನ್ನು ಧ್ಯಾನಿಸುವುದಕ್ಕೆ ಅವರು ನಮಗೆ ಅವಕಾಶ ಮಾಡಿಕೊಡೋದೇ ಇಲ್ಲ. ಈ ಧ್ಯಾನ ಮಾಡಬೇಕು ಅಂತ ಇದನ್ನಲ್ಲ, ಅವನನ್ನೇ ವಿಚಾರಿಸಿ, ಅವನನ್ನೇ ವಿಚಾರ ಮಾಡಿ ಅಂತ ನಮಗೆ ಹೇಳ್ತಾರೆ. ಆವಾಗ ಅವನು ಯಾರು ಅಂತ ನಾವು ವಿಚಾರ ಮಾಡಿದಾಗ ಸಹಜವಾಗಿ ಆ ನಾನು ಅನ್ನುವುದಕ್ಕೆ ಆಧಾರವಾಗಿರೋದು ಏನಪ್ಪ ಅಂತಂದ್ರೆ ನನ್ನ ಇರುವಿಕೆ, ನಮ್ಮ ಇರುವಿಕೆ, ಸಹಜವಾದ ಇರುವಿಕೆ ಮತ್ತು ಸಹಜವಾದ ಅದರ ಅರಿವು. ನಾನಿದ್ದೇನೆ ಅನ್ನುವ ಆ ಇರುವಿಕೆ ಏನಿದೆ ಅದೇ ಸಹಜವಾದ ಆಧಾರವಾಗಿದೆ. ಅಲ್ಲಿಗೆ ಹೋದಾಗ ಅದೇ ಹೃದಯವಾಗಿದೆ. ಅಲ್ಲೇ ಆ ಹೃದಯದಲ್ಲಿ ಹೃದಯವಾಗಿ ನಿಂತಾಗ ಅದು ಧ್ಯಾನವು ಅದು ಧ್ಯಾನ ಸಿದ್ಧವಾದ ವಸ್ತು. ಅದಕ್ಕೆ ಧ್ಯಾನಿಸುವ ಅವಶ್ಯಕತೆಯೂ ಇಲ್ಲ. ಅದು ಧ್ಯಾನ ಸಿದ್ಧವಾದ ಒಂದು ಸ್ಥಿತಿ. ಆ ಮೂಲ ಸ್ಥಿತಿಯಲ್ಲಿ ನಿಂತಾಗ ಭಗವಾನರು ಏನು ಹೇಳ್ತಾರೆ, ಧ್ಯಾನದ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಅಲ್ಲಿ ಧ್ಯಾನ ಸಿದ್ಧವಾಗಬಿಟ್ಟಿದೆ, ಅದು ಮೂಲವಾದ ವಸ್ತು ಆಗಿಬಿಟ್ಟಿದೆ. ಆದ್ರಿಂದಲೇ ಅಲ್ಲಿಗೆ ಕರೆದುಕೊಂಡು ಹೋಗಿ ನಮ್ಮನ್ನ ನಿಲ್ಲಿಸ್ತಾರೆ, ಆತ್ಮನಿಷ್ಠರನ್ನಾಗಿ ನಿಲ್ಲಿಸ್ತಾರೆ. ಈ ರೀತಿ ಮಾಡೋದರಿಂದಲೇ ನಮಗೆ ಈ ಹೊರಗಿನ ಪ್ರಪಂಚದ ಈ ನಾನು ಎಲ್ಲದರಿಂದ ಮುಕ್ತಿ ಸಿಗುತ್ತೆ. ಸಹಜವಾದ ಅಲ್ಲಿರುವಂತಹ ಮುಕ್ತ ಸ್ಥಿತಿ ಏನಿದೆ ಅದನ್ನ ನಮಗೆ ರಮಣರು ಕರೆದುಕೊಂಡು ಹೋಗಿ ನಮ್ಮ ಸ್ವಸ್ವರೂಪದಲ್ಲಿ ನಮ್ಮನ್ನ ಪ್ರತಿಷ್ಠಾಪಿಸ್ತಾರೆ, ಅಥವಾ ನಮ್ಮ ಸ್ವಸ್ವರೂಪ ಒಂದೇ ಇರೋದು ಅನ್ನುವುದನ್ನ ಅರಿವಿಗೆ ತಂದು ಕೊಡ್ತಾರೆ. ಇನ್ನು ಮಿಕ್ಕಿದ್ದೆಲ್ಲ ನಾನು ಅನ್ನುವುದು ಈ ದೇಹ, ಈ ಮನಸ್ಸು, ಬುದ್ಧಿ, ಈ ಪ್ರಪಂಚ ಇವೆಲ್ಲವೂ ಅದರಲ್ಲಿ ಕಲ್ಪಿಸಿಕೊಂಡಂತಹ ಸರ್ಪದಂತೆ. ಹಗ್ಗ ಒಂದೇ ಇರೋದು, ಅದರಲ್ಲಿ ಆ ಹಗ್ಗದ ಮೇಲೆ ಏನೇನೋ ಆಲೋಚನೆಗಳನ್ನ ತಂದು ಅದಕ್ಕೆ ನಿಜವನ್ನ ಕೊಟ್ರೆ ಹೇಗೆ ಸರ್ಪದಂತೆ ಕಾಣುತ್ತೋ ಹಗ್ಗ, ಆ ರೀತಿ ಇದೆಲ್ಲ ಕಾಣುತ್ತೆ. ಆದ್ರಿಂದಲೇ ರಮಣರು ನಮ್ಮನ್ನ ಆ ಎಲ್ಲ ದ್ವಂದ್ವಗಳಿಂದ ನಮ್ಮನ್ನ ಒಳಗೆ ಕರೆದುಕೊಂಡು ಬಂದು ದ್ವಂದ್ವಾತೀತವಾದ ನಮ್ಮ ಸಹಜ ಸ್ಥಿತಿಯಲ್ಲಿ ನಿಲ್ಲಿಸಿ, ಅಲ್ಲಿ ನಿಂತು ಬಿಡು, ಹೃದಯದಲ್ಲಿ ಹೃದಯವಾಗಿ ನಿಂತು ಬಿಡು, ಆತ್ಮನಲ್ಲಿ ಆತ್ಮನಾಗಿ ನಿಂತು ಬಿಡು, ನಾನಿದ್ದೇನೆ ಅನ್ನುವುದರಲ್ಲಿ ಒಂದಾಗಿ ನಿಂತು ಬಿಡು, ಆಗ ಧ್ಯಾನದ ಅವಶ್ಯಕತೆ ಏನಿದೆ ಅಂತ ಕೇಳ್ತಾರೆ. ಅಕಸ್ಮಾತ್ ಆ ರೀತಿ ನಿಲ್ಲೋದಕ್ಕೆ ನಿನಗೆ ಆಗದಲೇ ಇದ್ರೆ, ಧ್ಯಾನ ಮಾಡಬೇಕು ಅಂತ ಹೇಳ್ತಾ ಇದ್ದಾನಲ್ಲ, ಅಥವಾ ನನಗೆ ನಿಲ್ಲಕ್ಕಾಗ್ತಿಲ್ಲ ಅಂತ ಯಾರು ಹೇಳ್ತಾ ಇದ್ದಾನಲ್ಲ, ಅವನನ್ನ ವಿಚಾರ ಮಾಡು. ಅವನು ಯಾರು ಅಂತ ವಿಚಾರ ಮಾಡು. ಅವನಿಗೆ ನಿಜವಾದ ಅಸ್ತಿತ್ವ ಇಲ್ಲ. ಅವನೊಂದು ಆರೋಪಿತವಾದ ಒಂದು ಭ್ರಾಂತಿ, ಆ ಸತ್ಯದ ಮೇಲೆ ಆರೋಪಿತವಾದಂಥ ಒಂದು ಭ್ರಾಂತಿ. ಅದನ್ನ ಪ್ರಶ್ನೆ ಮಾಡು, ನಾನು ಯಾರು ಅಂತ ಪ್ರಶ್ನೆ ಮಾಡು. ಆಗ ಆ ಭ್ರಾಂತಿಯ ಮೂಲವನ್ನ ಹುಡುಕಿದಾಗ ಅಲ್ಲಿ ನಾನಿದ್ದೇನೆ ಅಂತ ಭಾಸವಾಗ್ತಾ ಯಾವಾಗ್ಲೂ ಇರುವಿಕೆ ಏನಿದೆ ಅದನ್ನೇ ನಾನು ಅಂತ ಕರಿತಾ ಇದ್ದೇನೆ ಅಂತ ನಮಗೆ ಅನುಭವವಾಗುತ್ತೆ. ಅದೇ ಹೃದಯ. ಅಲ್ಲಿ ಹೋದ ಮೇಲೆ ಅಲ್ಲಿ ದ್ವಂದ್ವಾತೀತವಾದ ಸ್ಥಿತಿ ಇರೋದ್ರಿಂದ ಅಲ್ಲಿ ಧ್ಯಾನ ಸಿದ್ಧವಾದ ಸ್ಥಿತಿ, ಅಲ್ಲಿ ಧ್ಯಾನವೇ ನಡೀತಾ ಇದೆ. ಧ್ಯಾನ ಅಲ್ಲಿ ಯಾವುದೇ ಶ್ರಮವಿಲ್ಲದೆ ನಡೀತಾ ಇದೆ. ಆ ಸ್ಥಿತಿಯಲ್ಲಿ ನಿಂತು ಬಿಟ್ಟರೆ ಅದೇ ಆತ್ಮನಿಷ್ಠತೆ, ಅದೇ ಭಗವಾನರ ಪ್ರಕಾರ ಧ್ಯಾನ ಅನ್ನುವುದರ ಮೂಲ ಉತ್ತರವಾಗಿದೆ. ಧ್ಯಾನ ಅಂದ್ರೆ ಏನು ಅಂದ್ರೆ ಆತ್ಮನಲ್ಲಿ ಆತ್ಮನಾಗಿ ನಿಲ್ಲುವುದೇ ಧ್ಯಾನ ಭಗವಾನರ ಪ್ರಕಾರ. ಅದೇ ಮುಕ್ತಿ, ಅದೇ ಸಹಜವಾದ ಸ್ಥಿತಿ. ಅದು ನಮ್ಮೆಲ್ಲರ ಸ್ಥಿತಿ. ಈಗಲೇ ಇಲ್ಲೇ ಅದು ಇದೆ. ಆದರೆ ನಾವು ಆರೋಪಿತವಾದ ವಸ್ತುವಿನ ಕಡೆ ಹೋಗುವುದನ್ನು ತಪ್ಪಿಸೋದಕ್ಕೆ, ನಮಗೆ ಆತ್ಮನಲ್ಲಿ ಆತ್ಮನಾಗಿ ನಿಲ್ಲೋದಕ್ಕೆ ಭಗವಾನರು ಈ ವಿಚಾರವನ್ನ ನಮಗೆ ಉಪದೇಶಿಸುತ್ತಾರೆ. ಈ ಮಾತುಗಳನ್ನು ಅವರ ಚರಣಾರವಿಂದಗಳಿಗೆ ಅರ್ಪಿಸಿ ನಾನು ಈ ಮಾತನ್ನು ಮುಗಿಸ್ತೇನೆ. ಓಂ ನಮೋ ಭಗವತೆ ಶ್ರೀರಮಣಾಯ. ಈಗ ಭಗವಾನ್ ರಮಣರ ಅರುಣಾಚಲ ಅಕ್ಷರ ವರ್ಣಮಾಲೆಯ ಕೆಲವು ಪದ್ಯಗಳು ಶ್ರೀ ಉಜ್ವಲ್ ಜಗದೀಶ್ ಹಾಗೂ ಶ್ರೀಮತಿ ಸಪ್ನಾ ಗಣೇಶ್ ಅವರಿಂದ.
ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ. ನಿನ್ನ ದೃಷ್ಟಿ ಗುರಿ ಬೀಳದೇಕೆ ತಪ್ಪೇನಿದೆ ನನ್ನದು ಅರುಣಾಚಲ. ಮುನಿ ಗೌತಮನುತಿಸಿರುವ ಕೃಪಾಚಲ ಕನಿಕರಿಸೆನಗೆ ಅರುಣಾಚಲ. ಲೋಕವ ಬೆಳಗುವ ರವಿಯೇ ನನ್ನೆದೆ ಕಮಲವರಳಿಸೋ ಅರುಣಾಚಲ. ನಿನ್ನ ಬಲಿಯುನ ನಮಿಸಿ ನಿಂತಿರುವೆ ನುಂಗು ನನ್ನನಿ ಅರುಣಾಚಲ. ಕೃಪಾಚಂದ್ರನಿ ಕಿರಣ ಬೆರಳುಗಳ ಸೋಕಿಸಿಡಿಸು ಸುದೆ ಅರುಣಾಚಲ. ವಸನ ಸರಿಸಿ ದಿಗಂಬರನಾಗಿಸಿ ಕೃಪೆಯನ್ನು ಹೊದಿಸೋ ಅರುಣಾಚಲ. ಅಡಗಿ ನುಡಿಯು ಸುಖ ಜಲದಿ ಮೀರಲು ನೆಲೆಸು ಎದೆಯಲಿ ಅರುಣಾಚಲ. ವಂಚನೆ ಸಂಚು ಪರೀಕ್ಷೆ ನಿಲ್ಲಿಸಿ ಘನ ಮಿಂಚ ಹೊಳೆಸು ನೀ ಅರುಣಾಚಲ. ಜ್ಞಾನ ಗಣನೆ ದರ್ಶನ ಕೊಡು ಲೋಕದ ಮಾಯೆಯ ಹರಿಸೋ ಅರುಣಾಚಲ. ಸೇರದಿರಲು ನೀ ನನ್ನ ದೇಹ ಕಣ್ಣೀರಲಿ ಕೊಳೆಯುವುದು ಅರುಣಾಚಲ. ಮೂದಲಿಸಲು ನೀ ಪೂರ್ವ ಪಾಪಗಳು ಬಾಧಿಸವೆನ್ನನು ಅರುಣಾಚಲ. ಮೌನದಿ ನೀಡಿದೆ ಮೌನ ದೀಕ್ಷೆಯನು ಮೌನದಲುಳಿದೆನು ಅರುಣಾಚಲ. ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ 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 ಅರುಣಾಚಲ. ಅರುಣಾಚಲ ಶಿವ ಅರುಣಾಚಲ ಅರುಣಾಚಲ ಶಿವ ಅರುಣಾಚಲ. ನಮೋ ರಮಣ. ಸತ್ಸಂಗದ ಕೊನೆಯ ಭಾಗದಲ್ಲಿ ಭಗವಾನ್ ರಮಣರಿಗೆ ರಮಣ ಅಷ್ಟೋತ್ತರದ ಪೂಜೆಯನ್ನ ದಕ್ಷಿಣ ಬೆಂಗಳೂರಿನ ಪಲ್ಲಾಕೋತಿನಲ್ಲಿ ಶ್ರೀ ನಂದಕುಮಾರ್ಜಿರವರು ಮಾಡಲಿದ್ದಾರೆ. ಅಷ್ಟೋತ್ತರದ ಪಠನವನ್ನ ಉಮಾ ಅಶ್ವಥ್ರವರು ಹಾಗೂ ವೈಭವ್ ಹಾಗೂ ಪ್ರಾರ್ಥನಾರವರು ಮಾಡಲಿದ್ದಾರೆ. ಹಾಗೂ ಆರತಿಯ ಹಾಡನ್ನ ಉಜ್ವಲ್ ಜಗದೀಶ್ ಅವರು ಹಾಡಲಿದ್ದಾರೆ. ಓಂ ನಮೋ ಭಗವತೆ ಶ್ರೀರಮಣಾಯ. ಭಾರದ್ವಾಜ ವಿಶ್ವನಾಥ ವಿರಚಿತಂ ಶ್ರೀರಮಣ ಅಷ್ಟೋತ್ರ ಶತನಾಮಾವಳಿಃ ಅಪಾರ ಸಚ್ಚಿತ್ ಸುಖವಾರಿರಾಶ್ರೇ ಯಸ್ಯೋಮಿ ಮಾತ್ರಂ ಭುವನಂ ಸಮಸ್ತಂ ಗುಹಾಹಿತಂ ತಂ ರಮಣಂ ಗಭೀರಂ ಚಿಂತಾವಿಹೀನಂ ಹೃದಯ ಚಿಂತಯಾಮಿ. ಓಂ ಮಹಾಸೇನ ಮಹೋಷೇನ ಜಾತಾಯ ನಮಃ. ಓಂ ಶ್ರೀರಮಣಾಯ ನಮಃ. ಓಂ ಗುರವೇ ನಮಃ. ಓಂ ಅಖಂಡ ಸಂವಿದಾಕಾರಾಯ ನಮಃ. ಓಂ ಮಹೋಜಸೇ ನಮಃ. ಓಂ ಕಾರಣೋದ್ಭವಾಯ ನಮಃ. ಓಂ ಜಗದಿತ್ತವತಾರಾಯ ನಮಃ. ಓಂ ಶ್ರೀ ಭೂಮಿನಾಥ ಸ್ಥಳೋಸ್ಥಿತಾಯ ನಮಃ. ಓಂ ಪರಾಶರ ಕುಲೋತ್ತಂಸಾಯ ನಮಃ. ಓಂ ಸುಂದರಾರ್ಯ ತಪಃಫಲಾಯ ನಮಃ. ಓಂ ಕಮನೀಯ ಸುಚಾರಿತ್ರಾಯ ನಮಃ. ಓಂ ಸಹಾಯಾಂಬಾ ಸಹಾಯವತೆ ನಮಃ. ಓಂ ಶೋಣಾಚಲ ಮಹೋಲೀನ ಮಾನಸಾಯ ನಮಃ. ಓಂ ಸ್ವರ್ಣಹಸ್ತಕಾಯ ನಮಃ. ಓಂ ಶ್ರೀಮದ್ವಾದಶಾಂತ ಮಹಾಸ್ಥಲೆ ಲಬ್ಧ ವಿದ್ಯೋದಯಾಯ ನಮಃ. ಓಂ ಮಹಾಶಕ್ತಿ ನಿಪಾತೇನ ಪ್ರಬುದ್ಧಾಯ ನಮಃ. ಓಂ ಪರಮಾರ್ಥವಿದೇ ನಮಃ. ಓಂ ತೀವ್ರಾಯ ನಮಃ. ಓಂ ಪಿತೃಪದಾನ್ವೇಷಿಣೇ ನಮಃ. ಓಂ ಇಂದು ಮೌಳಿನಾ ಪಿತೃಮತೆ ನಮಃ. ಓಂ ಪಿತುರಾದೇಶತಃ ಶ್ರವಣಶೈಲಂ ಪ್ರಾಪ್ತಾಯ ನಮಃ. ಓಂ ತಪೋಮಯಾಯ ನಮಃ.
ॐ उदासीनाय नमः ॐ महायोगिने नमः ॐ महोत्साहाय नमः ॐ कुशाग्रदीये नमः ॐ शान्तसङ्कल्पसम्भ्रमाय नमः ॐ सुसन्दृशे नमः ॐ सवित्रे नमः ॐ स्थिराय नमः ॐ तपक्षपित सर्वाङ्गाय नमः ॐ पुल्लाम्बुज विलोचनाय नमः ॐ चन्द्रिकासितहास श्रीमण्डितानन मण्डलाय नमः ॐ चूतवाट्यां समासीनाय नमः ॐ चूर्णिताखिल विभ्रमाय नमः ॐ वेद वेदान्त तत्त्वज्ञाय नमः ॐ चिन्मुद्रिणे नमः ॐ त्रिगुणातिगाय नमः ॐ विरूपाक्ष गुहावासाय नमः ॐ विराजद चलाकृतये नमः ॐ उद्दीप्तनयनाय नमः ॐ पूर्णाय नमः ॐ रचिताचल ताण्डवाय नमः ॐ गम्भीराय नमः ॐ परमाचार्याय नमः ॐ सुप्रसन्नाय नमः ॐ अभयप्रदाय नमः ॐ दक्षिणास्य निभाय नमः ॐ धीराय नमः ॐ दक्षिणाभिमुखाय नमः ॐ स्वराजे नमः ॐ महर्षये नमः ॐ भगवते नमः ॐ ईड्याय नमः ॐ भूमविद्याविशारदाय नमः ॐ विमलाय नमः ॐ दीर्घदर्शिने नमः ॐ आप्ताय नमः ॐ ऋजुमार्गप्रदर्शकाय नमः ॐ समदृशे नमः ॐ सत्यदृशे नमः ॐ सत्याय नमः ॐ प्रशान्ताय नमः ॐ अमितविक्रमाय नमः ॐ सुकुमाराय नमः ॐ सदानन्दाय नमः ॐ मृदुभाषिणे नमः ॐ दयार्णवाय नमः ॐ श्री शोणाचलऋद्भूत स्कन्दाश्रमनिकेतनाय नमः ॐ सद्दर्शनोपदेष्ट्रे नमः ॐ सद्भक्तवृन्दपरिवृताय नमः ॐ गणेशमुनिभृङ्गेन सेविताङ्घ्रिसरोरुहाय नमः ॐ गीतोपदेशसारादिग्रन्थसञ्चन्न संशयाय नमः ॐ वर्णाश्रममतातीताय नमः ॐ रसज्ञाय नमः ॐ सौम्याय नमः ॐ आत्मवते नमः ॐ सर्वात्मतस्थानाम् आराध्याय नमः ॐ सर्वसद्गुणिने नमः ॐ आत्मारामाय नमः ॐ महाभागाय नमः ॐ मातृमुक्तिविधायकाय नमः ॐ विनताय नमः ॐ विनुताय नमः ॐ विप्राय नमः ॐ मुनीन्द्राय नमः ॐ पावकोज्ज्वलाय नमः ॐ दर्शनादलसंहारिणे नमः ॐ मौनेन स्वात्मबोधकाय नमः ॐ मृच्छान्तिकरसान्निध्याय नमः ॐ स्मरणाबन्धमोचकाय नमः ॐ अन्तस्तिमिरचण्डांशवे नमः ॐ संसारार्णवतारकाय नमः
ॐ शून्यादिशस्तुतिद्रष्टे नमः। ॐ वादविद्याप्रकाशकाय नमः। ॐ अविच्युतप्रज्ञाय नमः। ॐ नैसर्गिकमहातपसे नमः। ॐ कमण्डलुधराय नमः। ॐ शुभ्रकौपीनवसनाय नमः। ॐ गुहाय नमः। ॐ दण्डपाणये नमः। ॐ कृपापूर्णाय नमः। ॐ देवलोकविषग्वराय नमः। ॐ स्कन्दाय नमः। ॐ देवतमाय नमः। ॐ अमर्त्याय नमः। ॐ सेनान्ते नमः। ॐ पुरुषोत्तमाय नमः। ॐ श्रीरमण भगवते नमः। श्रीरमणाष्टोत्तरशतनाम पूजां समर्पयामि। यस्थानोररुणाचलस्य पदयोः स्मृत्याजनिं प्राप्यत दिव्यानुग्रहसुप्रवाहविवशस्तादात्म्यभावं गतः निर्निष्ठस्वगभीरनित्यतपसा लोकान् पुनास्येतराट् तस्मै श्रीरमणाय ते नमः इदं लोकोत्तरज्योतिषे। ॐ नमो भगवते श्रीरमणाय। श्रीरमणाष्टोत्तर पूजां समर्पयामि। यस्थाणोररुणाचलस्य पदयोः स्मृत्याजनिं प्राप्यत दिव्यानुग्रहसुप्रवाहविवशस्तादात्म्यभावं गतः हृन्निष्ठस्वगभीरनित्यतपसा लोकान् पुनास्येकराट् तस्मै श्रीरमणाय ते नमः इदं लोकोत्तरज्योतिषे। नमो 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 रमण सदाशिव प्रभावरण नमो महर्षि। नमो महर्षि दर्शन सुख मंगल मुख सकल जीव हित सम्मुख ब्रह्म संगिये। नमो 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 रमण सदाशिव प्रभावरण नमो महर्षि। नमो महर्षि सदा तुष्ट सदा हृष्ट सदा शिवानंद पुष्ट परम महर्षि। परम महर्षि ब्रह्मनिष्ठ समदर्शी नमो 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 रमण सदाशिव प्रभावरण नमो महर्षि। नमो महर्षि ನಮ್ಮ ಮನವದೊಂದು ಕಾಡು ನೀನರಿತಿಹೆ ಅದರ ಜಾಡು ಹಿತವನರಿತು ನೀಡು ತೆಮ್ಮ ಕೊರೆಯ ತಣಿಸಲೈ ಬೇಡಲೆಂದು ಬಂದ ನಾವು ನೋಡಿಯೇ ತಣಿವೆವಯ್ಯ ಮೂಡಿಗಾರನೇ ಮೂಡಿಗಾರನೇ ಹಿತವ ನುಡಿದು ಪೊರೆ ನಮ್ಮನು ಬ್ರಹ್ಮ ಸಂಗಿಯೇ. ನಮೋ 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 ರಮಣ ಸದಾಶಿವ ಪ್ರಭಾವರಣ ನಮೋ ಮಹರ್ಷಿ नमो महर्षि। बोलो भगवान श्री रमण महर्षि की जय। नमो रमण।